ನಾಗರತ್ನ ಅಗಡಿ, ವಿಜಯ ಉಪಾಲೆ, ಬಸವರಾಜ್ ಹೆಬ್ಬಾರ್, ಮದನ್ ಆರ್ ಕೆ ಹಡಪದ್ ಸರ್, ಅನಿತಾ ಹಿರೇಮಠ್, ಸುಮಾ. ಓಕೆ, ಎಲ್ಲರೂ ಎಲ್ಲೆಲ್ಲಿ ಯಾವ್ಯಾವ ಭಾಗದಿಂದ ಬಂದಿರೋದು? ಜಸ್ಟ್ ಸ್ಪೀಕ್ ಔಟ್, ಮಾತಾಡ್ತಾ ಹೋಗಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಿಮ್ ಬಗ್ಗೆ ಮಾತಾಡ್ಬೇಕಲ್ಲ. ಮ್ಯಾಮ್ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸುಮಾರು, ನೀವು ಯಾವ ಕಡೆಯಿಂದ ಬಂದಿರೋದು? ನಾವು ಹಾವೇರಿ ಡಿಸ್ಟಿಕ್ ಇಂದ ಗುದ್ದೆಪ್ಪ ವೀರಪ್ಪ ಹಳ್ಳಿಕೇರಿ ಪ್ರಥಮ ದರ್ಜೆ ಕಾಲೇಜು ಹೊಸರಿತ್ತಿಯಿಂದ ಮಾತಾಡ್ತಾ ಇರೋದು. ವೆರಿ ಗುಡ್ ಅಮ್ಮ. ನೋಡಿ, ನಿಮ್ ಹಳ್ಳಿ ಊರ ಜೋಶ್ ಇದೆಯಲ್ಲ, ತುಂಬಾ ಖುಷಿ ಆಗುತ್ತೆ. ಈಗ ಯಾವ ಡಿಗ್ರಿ ಓದ್ತಾ ಇದ್ದೀರಮ್ಮ? ಏನ್ ಮೇಡಮ್? ಯಾವ ಡಿಗ್ರಿ ಓದ್ತಾ ಇರೋದು? BA ಫೈನಲ್ ಇಯರ್ ಮೇಡಮ್. BA ಫೈನಲ್ ಇಯರ್, ವೆರಿ ಗುಡ್. ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮುಂದೆ ಟೀಚರ್ ಆಗ್ಬೇಕಂತ ಮೇಡಮ್. ವೆರಿ ಗುಡ್. B.Ed ಮಾಡ್ಬೇಕು ಹ್ಞೂ ಅನ್ಕೊಂಡಿದ್ದೀರಾ? ರೀ ಮೇಡಮ್. ಹಾ, ಅಂದ್ರೆ ಯಾವ್ಯಾವ ಪಾತ್ ಇದೆ ಗೊತ್ತಾ? ಟೀಚರ್ ವೇನಲ್ಲಿ ಯಾವ್ಯಾವ ಪಾತ್ ಇದೆ ಅಂತ ಗೊತ್ತಾ ನಿಮ್ಗೆ? ಅಂದ್ರೆ ಯಾವ್ಯಾವ ಪಾತ್ ಅಂದ್ರೆ, ಈಗ ಅದೇ ಆಫ್ಟರ್ ಗ್ರಾಜುಯೇಷನ್ ವಾಟ್ ಶೆಲ್ ಐ ಗ್ರಾಜುಯೇಷನ್ ಅಂತಾನೆ ಇಟ್ಸ್ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ಮೇಡಮ್ ಅದರಲ್ಲಿ ಒಂದು ಮೇಡಮ್ ಹೇಳಮ್ಮ. ಕೇಳಿಸ್ತಾ ಇಲ್ವಾ? ಕಟ್ ಕೇಳಿಸ್ತಾ ಇದೆ. ಅದು ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇದೆಮ್ಮ. ನೀವು ಕ್ಯಾಮ್ರಾ ಆನ್ ಮಾಡಿದ್ರು ಕೇಳ್ತಾರೆ, ಅದಕ್ಕೋಸ್ಕರ ನಿಮ್ಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಿಮ್ಗೆ ನಾನ್ ಮಾತಾಡ್ತಾ ಇರೋದು ಕಟ್ ಆಗ್ತಾ ಇದೆ. ಹಾ ಮೇಡಮ್. ಹಾ, ಈಗ ಕ್ಲಿಯರ್ ಕೇಳಿಸ್ತಾ ಇದೆಯಾ? ಹ್ಞೂ ಮೇಡಮ್, ಕೇಳಿಸ್ತಾ ಇದೆ. ಹಾ, ನಿಮ್ಗೆ ಈ ವಾಟ್ ಶಾಲ್ ಐ ಡು ಆಫ್ಟರ್ ಗ್ರಾಜುಯೇಷನ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಹೇಳ್ತಾ ಇರುವಂತದ್ದೇ ಇಟ್ ಈಸ್ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ನಲ್ಲಿ ಆಫ್ಟರ್ ಗ್ರಾಜುಯೇಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳುವಂತದ್ದನ್ನ ನಾವು ಇವತ್ತು ಒಂದು ಟಾಪಿಕ್ ಆಗಿ ತಗೋತಾ ಇದ್ದೇವೆ. ಇಟ್ ಈಸ್ ಫ್ರಮ್ ಅವರ್ ಪ್ರಿಪೇರ್ ಮಿ ಲೈಕ್ ಅ ಪ್ರೊಫೆಷನಲ್, ದಟ್ ಇಸ್ ಪ್ರೋ ಆರ್ಗನೈಸೇಷನ್ ಇಂದ ನಾವು ಮಾಡ್ತಾ ಇರುವಂತ ಈ ವರ್ಷದ ಮೊದಲನೇ ವರ್ಕ್ಶಾಪ್. ಇದರಲ್ಲಿ ವೆಬಿನಾರ್ ನ ಹೋಸ್ಟ್ ಮಾಡಿರುವಂತ ಸುಧೀರ್ ಭಟ್ ಸರ್ ಅವ್ರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. He is the key person and the CEO of this organization. And he's the Chinmay Bhatt sir. He's the technical partner of this organization. And other who are all the mentors, ಅಂದ್ರೆ ಮೆಂಟರು ಮತ್ತೆ ಗುರುಗಳು ಆಗಿರೋರೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ವೆಲ್ಕಮ್ ಯು ಆಲ್. ಶುಭ ಮಧ್ಯಾಹ್ನ ಹಾಗೂ ನಮಸ್ಕಾರ ಫ್ರಮ್ ಪ್ರಿಪೇರ್ ಮಿ ಲೈಕ್ ಅ ಪ್ರೊಫೆಷನಲ್ ಆರ್ಗನೈಸೇಷನ್. ಸೊ ಈಗ ಸುಮಾರು ಇಂಟ್ರೊಡಕ್ಷನ್ ಆಯ್ತು. ನಾಗರತ್ನ ಅವರೇ ಎಲ್ಲಿಂದ ಬಂದಿರೋದು? ಸೊ ಇಲ್ಲಿ ಇಂಟರಾಕ್ಟಿವ್ ಇದಾಗಿ ಇರೋಣ. ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತಾನೆ. ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ರೀಸನ್ ಏನಂದ್ರೆ, ನೀವು ನಾನೇನು ಓದ್ತಾ ಹೋಗ್ತೀನಲ್ಲ, ಅದರಲ್ಲಿ ಎಸ್ಪೆಷಲಿ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಅದರಲ್ಲಿ ಅರ್ಥ ಆಗದೆ ಇರೋದನ್ನ ಓದ್ಕೋಬಹುದು. ಸೊ ಈಗ ಆಲ್ರೆಡಿ ನಮ್ಮ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ನಾವು ಸುಮಾ ಅವರ ಮೂಲಕ ಒಂದು ಸುಮಾ ಅಂದ್ರೆ ನಿಮ್ ಹೆಸರೇ ತುಂಬಾ ಚೆನ್ನಾಗಿದೆ ಮೇಡಮ್. ಸುಮಾ ಅವರೇ, ಇಟ್ಸ್ ಅ ವೆರಿ ಪೆಟಲ್ ಆಫ್ ಬ್ಯೂಟಿಫುಲ್ ಫ್ಲವರ್ ಟುಡೇ. Okay, so a 60-minute career discovery webinar. Don't let confusion decide your future. Let clarity lead the way. ಅಂದ್ರೆ ನಿಮ್ಮ ಕನ್ಫ್ಯೂಷನ್ ಯಾವುದೋ ರೀತಿ, ಉದಾಹರಣೆಗೆ ಒಂದು ಸ್ಪಷ್ಟತೆ ಇರಲಿ, ನಿಮ್ಮ ಗುರಿ ಬಗ್ಗೆ ಒಂದು ಸ್ಪಷ್ಟತೆ ಇರಲಿ. ಉದಾಹರಣೆಗೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು, ಮುಂದೆ ದಾರಿ ಸುಗಮ ಆಗಿರ್ಬೇಕು ಅಂತ ಹೇಳ್ತಾರೆ. ದಾರಿ ಸುಗಮ ಆಗಿರೋದಿಲ್ಲ, ಯಾಕೆಂದ್ರೆ ಇಲ್ಲಿ ಏಳು ಬೀಳುಗಳು ಜಾಸ್ತಿ. ಸೊ ಇನ್ ದಟ್ ವೇ ಸ್ಪಷ್ಟತೆ then we will lead the way. ಸೊ ಅದನ್ನ ಕೊಡುವಂತದ್ದೇ ಇಟ್ ಈಸ್ ಕಾಲ್ಡ್, ವಿ ಹ್ಯಾವ್ ಹಿಯರ್ prepme.pro, that is prepare me like a professionalist. Shall we start, sir? Sudhir sir? Yes, madam, please. Yes. So it's already 4:08. So we will pick up with the tap. Okay. So we will start with the presentation today. To begin with, it's a 60 seconds work. ನಾನು ತುಂಬಾ ಇಂಗ್ಲಿಷ್ ಅಲ್ಲೇ ಹೇಳ್ತಾ ಹೋದ್ರೆ ನಿಮ್ಗೆ ಕಷ್ಟ ಆಗ್ಬೋದು. ಸೊ ಯಾರ್ಯಾರು ಇದೀರಲ್ಲ ಇಲ್ಲಿ ಇರುವಂತವರು ಎಲ್ಲರಿಗೂ ನನ್ನ ಭಾಷೆ ಅರ್ಥ ಆಗ್ತಾ ಉಂಟಾ? ಎಸ್ ಮ್ಯಾಮ್, ಅರ್ಥ ಆಗುತ್ತೆ. ಮೇಡಮ್ ಪ್ಲೀಸ್ ಒಂದ್ ಸ್ವಲ್ಪ, ನಾವು ಕನ್ನಡ ಮೀಡಿಯಂದ ಬಂದೇವಿ, ಸ್ವಲ್ಪ ಕನ್ನಡ ಉಪಯೋಗಿಸಿ ಮೇಡಮ್, ಬೈಬೇಡಿ ಪ್ಲೀಸ್. ವೆರಿ ಗುಡ್. ಇದರಲ್ಲಿ ಅರ್ಥ ಮತ್ತೆ ಪ್ರಾಬ್ಲಮ್ ಆಗ್ತಿರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್, ಬಟ್ ನಿಮ್ ವಾಯ್ಸ್ ಕಟ್ ಕೇಳಿಸ್ತಾ ಕೇಳಿಸ್ತಾ.
ನೆಟ್ವರ್ಕ್ ಇಶ್ಯೂ ಇರ್ತದೆ. ಆನ್ಲೈನ್ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇರ್ತದೆ, ಅದಕ್ಕೆ ಹಿಂಗಾಗ್ಬಲ್ದು. ಇಲ್ಲ ಮೇಡಮ್, ಕಟ್ ಸ್ವಲ್ಪ ಕೆಲಸ ಆತೈತಿ, ಸ್ವಲ್ಪ ಕನ್ನಡ ಉಪಯೋಗಿಸಿ ಮೇಡಮ್. ಆಯ್ತು ಖಂಡಿತ. ಈಗ Thank you. ನಿಮ್ಗೆ ಇರ್ಲಿ. ಈಗ ನಾವು ಮುಂದೆ ಹೋಗೋ ಮೊದ್ಲು ನಿಮ್ಮ ಒಂದು ಇಲ್ಲಿರೋ ಒಂದು 8-10 ಮಂದಿಯಲ್ಲಿ ಯಾರ್ಯಾರಿಗೆ ಈ ಒಂದು ಪ್ರಶ್ನೆಗಳು ಬಂದಾವ ನೀವೇ ಹೇಳ್ಬೇಕು. ಉದಾಹರಣೆಗೆ ಬಂದ್ರೆ ಒಂದೇ ಪ್ರಶ್ನೆ, ನೀವು ಫೈನಲ್ ಇಯರ್ ಇದ್ದೀರಿ, ಈಗ ಸುಮಾರು BA ಫೈನಲ್ ಇಯರ್ ಇದ್ದೀರಿ, ಆದ್ರೆ ನಿಮ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಟೀಚರ್ ಆಗ್ತೀನಿ ಅಂತೀರಿ. ಟೀಚರ್ ಆದ್ರೆ B.Ed ಮಾಡಿದ್ರೆ ಒಳ್ಳೇದಾ, M.Ed ಮಾಡಿದ್ರೆ ಒಳ್ಳೇದಾ, ಪ್ರಿನ್ಸಿಪಲ್ ಆಗ್ತೀರಾ, ಅಥವಾ ಯಾವ್ದೇ ಒಂದು ಕಾಲೇಜ್ ಹೋಗ್ತೀರಾ, ಅಥವಾ ಹೈಸ್ಕೂಲ್ ಟೀಚರ್ ಆಗ್ತೀರಾ, ಏನಾಗ್ತೀರಾ ಅಂತ ಒಂದು ಕ್ಲಾರಿಟಿ ಇದೆಯಾ ನಿಮ್ಗೆ? ಸೊ ಅದನ್ನ ನೀವು ಡಿಸೈಡ್ ಮಾಡ್ಬೇಕು. ಅದನ್ನ ಫಸ್ಟ್ ಕ್ವಶನ್. ನಂಬರ್ 2, ಯು ಆರ್ ಅ ಗ್ರಾಜುಯೇಟ್, ನಿಮ್ಗೆ ಆಲ್ರೆಡಿ ಗ್ರಾಜುಯೇಷನ್ ಆಗಿದೆ. ಇಲ್ಲಿ ಯಾರಾದ್ರೂ ಗ್ರಾಜುಯೇಷನ್ ಆಗಿರೋರು ಮತ್ತೆ 6ರಿಂದ 12 ತಿಂಗಳವರೆಗೆ ನೀನು ವೇಟ್ ಮಾಡ್ತಾ ಇರೋರು, ಅಂದ್ರೆ ಮುಂದಿನ ಕರಿಯರ್ ಅನ್ನ ಹೇಗ್ ಮಾಡ್ಬೇಕು, ನಾವು ಏನನ್ನ ಮಾಡ್ಬೇಕು ನೆಕ್ಸ್ಟ್ ಅಂತ ದಾರಿ ತೋರಿದೇವ್ರೆ ಅಂತ ಕಾಡ್ತಾ ಇರೋರು ಯಾರು ಇದ್ದೀರಾ? ಯಾರು ಬಾಯ್ಸ್ ಇದ್ದೀರಾ? ಮಾತಾಡ್ತಾ ಇಲ್ಲ ಯಾರು? ಮದನ್ ಹಡಪದವ್ರೆ ಮಾತಾಡಿ. ನೆಕ್ಸ್ಟ್, ಫ್ಯಾಮಿಲಿ ಎಕ್ಸ್ಪೆಕ್ಟ್ಸ್ ಒನ್ ಥಿಂಗ್, ಯು ಥಿಂಕ್ ಯು ವಾಂಟ್ ಸಮಥಿಂಗ್ ಎಲ್ಸ್. ಅಂದ್ರೆ ಈಗ ನಮ್ಮ ಕುಟುಂಬದವ್ರು ಏನಂತಾರೆ, ನಾವು ಗೌರ್ಮೆಂಟ್ ಜಾಬ್ ಮಾಡ್ಬೇಕ್ರು, BA BCom ಬೇಡ, ಅದಾದ್ಮೇಲೆ ಗ್ರಾಜುಯೇಷನ್ ಆದ್ಮೇಲೆ ಬ್ಯಾಂಕಿ ಎಕ್ಸಾಮ್ ಬರೀರಿ, ಅದಾದ್ಮೇಲೆ UPSC IAS ಎಕ್ಸಾಮ್ ಬರೀರಿ, KS ಎಕ್ಸಾಮ್ ಬರೀರಿ, ಈ ತರ ಎಲ್ಲ ಹೇಳ್ತಾರೆ. ಬಟ್ ನಿಮ್ಗೆ ಏನಾಗ್ಬೇಕಂತಿರುತ್ತೆ, ನಾನು ಒಂದು ಎಂಟರ್ಪ್ರಿನರ್ಶಿಪ್ ಆಗ್ಬೇಕು, ನಂದೇ ಒಂದು ಕಂಪ್ನಿ ಬಿಲ್ಡಪ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಈ ತರದ ಒಂದು ವಿಚಾರ ಇರುವಂತವ್ರು ಯಾರು ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ, ನನ್ಗೆ ಗೊತ್ತಾಗೋದಿಲ್ಲ ಅದು. ಚಾಟ್ ಬಾಕ್ಸ್ ಅಲ್ಲಿ ಎಸ್ ಐ ಆಮ್ ಹಿಯರ್ ಅಂತ ಹಾಕಿ, ಇಲ್ಲ ಅಂದ್ರೆ ಹೌದು ನಾವಿದ್ದೇವೆ ಅಂತ ಹಾಕಿವಿ. ಇದು ಇಂಟರಾಕ್ಟಿವ್ ಸೆಷನ್. ನೀವು ಇಂಟರಾಕ್ಟಿವ್ ಸೆಷನ್ ಇಲ್ದೇನೆ ಮಾಡ್ತಾ ಹೋದ್ರೆ ಯಾವುದೇ ರೀತಿ ಒಂದು ಗೊತ್ತಾಗೋದೇ ಇಲ್ಲ. ನಾನು ಮುಂದೆ ಹೋಗೋ ಮೊದ್ಲು ನೀವು ಮಾತಾಡ್ಲೇಬೇಕು. ಯಾಕೆಂದ್ರೆ ಇಲ್ಲಿ ಕ್ಲಾಸಸ್ ಯಾವುದೇ ರೀತಿ ನಿಮ್ಗೆ ಉಪಯೋಗ ಆಗದೆ ಇದ್ರೆ ಇದು ನಾನು ಮಾಡಿದ ಪ್ರಯೋಜನ ಆಗೋದಿಲ್ಲ. ನೀವು ಯಾವಾಗ ಮಾತಾಡ್ತಿರಲ್ಲ, ಯು ಸ್ಪೀಕ್ ಔಟ್, ದೆನ್ ಓನ್ಲಿ ಇಟ್ ವಿಲ್ ಬಿ ಅ ವೆರಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ನೀವು ಯಾವಾಗ ಮಾತಾಡ್ತೀರಾ ದಟ್ ಇಸ್ ದ ರೀಸನ್, ನಿಮ್ಮ ಒಳಗಿಂದೆಲ್ಲ ಹೊರಗೆ ಬರ್ತದೆ. ಇಲ್ಲಾಂದ್ರೆ ತಲೆ ಹುಯಿ ಅಂತ ಆಗ್ತದೆ, ಅದು ಏನು ಕ್ಲಿಯರ್ ಆಗೋದಿಲ್ಲ. ಡೌಟ್ಸ್ ಅನ್ನ ಯಾವಾಗ ಕ್ಲಿಯರ್ ಮಾಡ್ಕೊಂಡ್ಬೇಕು. ನೆಕ್ಸ್ಟ್, ಸೊ ನೆಕ್ಸ್ಟ್ ಕ್ವಶನ್. ಈಗ ಯೂಟ್ಯೂಬ್ ಒಂದು 5-6 ವಿಡಿಯೋಗಳನ್ನ ನೋಡಿದೀರಾ, ಅದ್ರಲ್ಲಿ ಏನಾಗಿದೆ, ಒಂದಿಷ್ಟು ಆಫ್ಟರ್ ಗ್ರಾಜುಯೇಷನ್ ಏನ್ ಮಾಡ್ಬೇಕು, ಒಂದಿಷ್ಟು ಆಪ್ಷನ್ಸ್ ಬಂದಿದೆ, ಅದ್ರಲ್ಲೆಲ್ಲ ಏನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್, ಎಲ್ಲೋದ್ರೂ ಕನ್ಫ್ಯೂಷನ್, ದರ್ ಇಸ್ ನೋ ಕ್ಲಾರಿಟಿ. ಇದೇ ವೇನಲ್ಲಿ ಹೋಗ್ಬೇಕು, ಇದೇ ಬೇಕು. ಈಗ ಉದಾಹರಣೆಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಗೊತ್ತಿದೆ. ಹಾವೇರಿ ರೂಟ್ ಇದೆ, ಶಿವಮೊಗ್ಗ ರೂಟ್ ಇದೆ, ಹೊನ್ನಾವರ ರೂಟ್ ಇದೆ, ಶಿವಮೊಗ್ಗ ರೂಟ್ ಇದೆ, ಸಾಗರ ರೂಟ್ ಇದೆ, ಒಂದು 5-6 ರೂಟ್ ಇದಾವೆ. ಸೊ ನಿಮ್ಗೆ ಯಾವ ರೂಟ್ ಅನ್ನ ತೋರಿಸ್ಬೇಕು, ಹೋಗ್ಬೇಕು, ನಿಮ್ಮ ಟೈಮ್ ಎಷ್ಟು ಸೇವ್ ಮಾಡ್ಕೋಬೇಕು, ನಿಮ್ಮ ಮನಿ ಎಷ್ಟನ್ನ ಸೇವ್ ಮಾಡ್ಬೇಕು, ನಿಮ್ಮ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಅನ್ನ ಎಷ್ಟು ಸೇವ್ ಮಾಡ್ಬೇಕು, ನಿಮ್ಮ ವ್ಯಾಲ್ಯೂಸ್ ಅನ್ನ, ನಿಮ್ಮ ಕನಸನ್ನ ಎಷ್ಟು ಸೇವ್ ಮಾಡ್ಬೇಕು, ಇದೆಲ್ಲ ಹೇಳುವಂತ ನೇವಿಗೇಟರ್ ಇಟ್ ಈಸ್ ಪ್ರಜ್ಞಿ ಪ್ರೋ. ಸೊ ನೆಕ್ಸ್ಟ್, ಯು ಆರ್ ಸ್ಕೇರ್ಡ್ ದಟ್ ನೆಕ್ಸ್ಟ್ 2 years ವಿಲ್ ಪಾಸ್ ದ ಸೇಮ್ ವೇ ದ ಲಾಸ್ಟ್ 6 months ಡಿಡ್. ಅಂದ್ರೆ ನಿಮ್ಗೆ 6 ತಿಂಗಳ ಕಾಲ ನಿಮ್ಗೆ ಡಿಗ್ರಿ ಮುಗ್ದಿದೆ, ಆದ್ರೆ ಅಲ್ಲಿ 6 ತಿಂಗಳ ಕಾಲ ಕಳೆದೋಗಿದೆ. ಆದ್ರೆ ಇಲ್ಲಿ ಏನ್ ಮಾಡಿದ್ವಿ ಅಂತಾನೆ ಗೊತ್ತಿಲ್ಲ, ಆದ್ರೆ ಮುಂದೆ ಏನು ಹೋಗ್ತಾ ಇದೀನಿ ಅಂತಾನೂ ಗೊತ್ತಿಲ್ಲ, ದಾರಿ ಅಸ್ಪಷ್ಟವಾಗಿದೆ. ಸೊ ಈ ತರ ಸಿಚುಯೇಷನ್ ಎಲ್ಲಾರ್ಗು ಇದಿರಲ್ಲ, ಇದಕ್ಕೆ ಇಟ್ ಈಸ್ ದ ವೇ ವಿ ಆರ್ ಗೋಯಿಂಗ್ ಟು ಗಿವ್ ಯು. ಓಕೆ, ಕ್ಲಿಯರ್ ಆಯ್ತಾ? ಇವತ್ತಿನ ವರ್ಕ್ಶಾಪ್ ಏನು ಅಂತ ಕ್ಲಿಯರ್ ಆಯ್ತಾ? ಯಾರಾದ್ರೂ ಆನ್ಸರ್ ಮಾಡಿ, ಸುಮಾ ಅವರು, ಅನಿತಾ ಅವರು. ಹಾ ರೀ ಮ್ಯಾಮ್, ಅರ್ಥ ಆಯ್ತು, ಬಟ್ ಇನ್ನ ಸ್ವಲ್ಪ ಅರ್ಥ ಆಗ್ಬೇಕಿತ್ತು. ಎಂತ ಅರ್ಥ ಆಗ್ಬೇಕಿತ್ತು? ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನ್ ಕಷ್ಟ ಆಗಿತ್ತು? ಅಂದ್ರೆ ಮ್ಯಾಮ್, ಈಗ ಒಂದಿಷ್ಟು ಮಂದಿ ಏನಂತಾರೆ, ಡಿಗ್ರಿ ಮಾಡಿದ್ಮೇಲೆ MA ಮಾಡಿ, MA ಆದ್ಮೇಲೆ B.Ed ಮಾಡಿ ಅಂತ. ಫಸ್ಟ್ B.Ed ಮಾಡ್ರಿ, ಆಮೇಲೆ MA ಮಾಡ್ರಿ ಅಂತಂದು ಅದೇ ಕನ್ಫ್ಯೂಷನ್ ಎಲ್ಲ ಇದೆ ಮಿಸ್ ನಾವು.
ಓಕೆ, ಅದನ್ನ ಆಮೇಲೆ ಬರ್ತೇವ್ರಿ. ಯಾಕಂದ್ರೆ ಮೊದ್ಲು ಒಂದೊಂದಾಗಿ ಹೋಗೋಣ. ಯಾವ್ಯಾವ್ದು ಫಸ್ಟ್ ಏನೇನ್ ವೇ ಇದಾವೆ ಅಂತ ನೋಡಿ ಆಮೇಲೆ ನಿಮ್ಮ ಡಿಗ್ರಿ ವಯಸ್ಸು, MA ಆದ್ಮೇಲೆ B.Ed, B.Ed ಆದ್ಮೇಲೆ MA ಹೀಗೆಲ್ಲ ಹೋಗೋಣ. ಯಾಕಂದ್ರೆ ಇಲ್ಲೇ ಟೀಚರ್ಸ್ ಆಗಿ ರಿಟೈರ್ಡ್ ಆಗಿ ಇರುವಂತ ಟೀಚರ್ಸ್ ಎಲ್ಲ ಇದ್ದಾರೆ. ಅವರನ್ನೆಲ್ಲ ಮಾತಾಡ್ಸೋಣ. ಖಂಡಿತವಾಗಿ ಅವರೆಲ್ಲರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ವೇಟ್ ಫಾರ್ ಎ ಮಿನಿಟ್. ಓಕೆನಾ? ಓಕೆನಾ ಅನಿತಾ ಅವ್ರೆ? ಓಕೆ ರೀ ಮ್ಯಾಮ್. ಹಾ, ನೆಕ್ಸ್ಟ್ ಈಗ ನಿಮ್ದೇ ಒಂದ್ ಕತೆ ಹೇಳಿದ್ರಲ್ಲ, ಅದೇ ತರ ಇನ್ನೊಂದ್ ಕತೆ ಇದೆ. ಮೀನಾಕ್ಷಿ ಅಂತ ಅವ್ರು ಏನಂದ್ರೆ BBA ಗ್ರಾಜುಯೇಟ್ ಮಾಡಿದ್ದಾರೆ. ಅವರ ಒಂದು 2024 ಬ್ಯಾಚ್ 78% ಮಾಡಿದ್ದಾರೆ. ಯಾವ್ದೇ ಬ್ಯಾಕ್ಲಾಗ್ ಇಲ್ಲ. ಬ್ಯಾಕ್ಲಾಗ್ ಅಂದ್ರೆ ಯಾವ್ದೇ ಪೆಂಡಿಂಗ್ ಪೇಪರ್ಸ್ ಎಲ್ಲ ಇಲ್ಲ. ಅವ್ರೇನಂದ್ರೆ ಅವ್ರ ಫೈನಲ್ ಸೆಮಿಸ್ಟರ್ ಅಲ್ಲೇ ಅವ್ರ ಫ್ರೆಂಡ್ಸ್ ಎಲ್ಲ ಏನಂದ್ರು, ನಿಮ್ಗೆ ಹೇಳ್ದಂಗೆ ಒಬ್ರಿಗೆ ಅದು ಮಾಡು ಇದು ಮಾಡು ಸಜೆಷನ್ ಕೊಡೋರು ಜಾಸ್ತಿ, ಆದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು, ನಿಮ್ ಗೈಡ್ ಮಾಡೋರು ಕಡಿಮೆ. ಸೊ ಈ MBA, CET, IBPS, ಸ್ಯಾಪ್ ಕೋರ್ಸು ಎಲ್ಲಾನು ಹೇಳಿದ್ರು. ಅವಳು ಎಲ್ಲಾನು ಮಾಡಿದ್ರು. ಬಟ್ ಆಮೇಲೆ ಏನಾಯ್ತು ಗೊತ್ತಾ, 8 months ಆಫ್ಟರ್ ದ ಗ್ರಾಜುಯೇಷನ್, ಅಂದ್ರೆ 8 ತಿಂಗಳ ನಂತರ ಅವರ ಗ್ರಾಜುಯೇಷನ್ ಮುಗಿದ ಹಾಗೆ ಅವ್ರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, 2 ಹಾಫ್ ಫಿನಿಶ್ಡ್ ಆನ್ಲೈನ್ ಕೋರ್ಸಸ್ ಇತ್ತು ಅವಳ ಹತ್ರ. ಒಂದು CET ಅಟೆಂಪ್ಟ್ ಮಾಡಿದ್ಲು. ಆ CET ಅಟೆಂಪ್ಟ್ ಮಾಡಿದಾಗ ಅದಕ್ಕೆ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರ್ಲಿಲ್ಲ. ಮತ್ತೆ ಅವ್ರ ಅಂಕಲ್ ಹೇಳ್ತಾ ಇದ್ರು, ಜಸ್ಟ್ ಒಂದ್ ಫ್ಯಾಮಿಲಿ ವರ್ಕ್ಶಾಪ್ ಇದೆ, ಅದನ್ನ ಓಪನ್ ಮಾಡ್ಬಿಡು, ನಡ್ಸ್ಕೊಟ್ಬಿಡು ಅಂತ. ನೆಕ್ಸ್ಟ್ ಆಗಿ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕಿದ್ಲು ಅವಳು. ಏನು ಅಂದ್ರೆ, ವಾಟ್ ಐ ಮೈ ಡಿವನ್ ಡೂಯಿಂಗ್ ಅಂತ. ಇಷ್ಟೆಲ್ಲ ಮಾಡಿ ನಾನ್ ಏನ್ ಮಾಡಿದೆ ಅಟ್ ಲಾಸ್ಟ್ ಅಂತ ಶಿ ಇಸ್ ವಾಸ್ ವರಿಂಗ್ ಅಬೌಟ್. ಯಾಕಂದ್ರೆ ಅವ್ರ ಕಾಸ್ಟ್ ಅಂದ್ರೆ ರಿಯಲ್ ಕಾಸ್ಟ್ ಏನಾಗಿತ್ತು ಅಂದ್ರೆ 1.5 ವರ್ಷ ಲಾಸ್ ಆಗಿತ್ತು. ಸೊ 1.5 ವರ್ಷ ಲಾಸ್ ಆಗಿದ್ರಿಂದ ಅವಳಿಗೆ ಏನಾಯ್ತು ಪಾಪ, ಶಿ ಹ್ಯಾಸ್ ಬರ್ನ್ಡ್ ಅಲಾಟ್. ಅಂದ್ರೆ ಈಗ ನಮ್ಮ ಇಡೀ ಕರಿಯರ್ ಅನ್ನ ಡಿಗ್ರಿ ತಗೊಂಡ್ವಿ, ಕಷ್ಟಪಟ್ಟು ಓದಿದ್ವಿ, ಎಲ್ಲಾ ಮಾಡಿದ್ವಿ. ಡಿಗ್ರಿ ಆಗಿ ಮುಂದೆ ಜಾಬ್ ಸಿಗ್ಲಿಲ್ಲ, ಯಾವ್ದೇ ಒಂದು ಮುಂದಿನ ಡಿಗ್ರಿಗಳು ಕರೆಯೋದಾಗಿಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತಾವ. ಇದೆಲ್ಲ ಪ್ರಾಬ್ಲಮ್ ಇರೋ ಟೈಮಲ್ಲಿ ನಮಗೆ ಹೇಗೆ ಮುಂದಿನ ಫೇಸ್ ಮಾಡ್ಬೇಕು ಅಂತ ರೆಡಿ ಮಾಡ್ಬೇಕಲ್ವಾ? ರೈಟ್ ಅಲ್ವಾ? ಈ ತರ ಸಿಚುಯೇಷನ್ ಅಲ್ಲಿ ಎಲ್ಲಾರು ಇರ್ತಾರೆ. ಸೊ ಆಗ ಏನ್ ಮಾಡ್ಬೇಕು ಅಂದ್ರೆ, ಇವತ್ತಿನ ಒಂದು ಈ ವರ್ಕ್ಶಾಪ್ ಇದೆಯಲ್ಲ, ನಿಮಗೆ ಒಂದು ನೇವಿಗೇಟರ್ ಅಂದ್ರೆ, ಈಗ ಉದಾಹರಣೆಗೆ ನೀವು ಬೆಂಗಳೂರು ಹೊರಟ್ರಿ ಅಲ್ವಾ? ಹೊರಟವಾಗ ನಿಮ್ಗೆ ದಾರಿ ಗೊತ್ತಿಲ್ಲ, ಆಗ ಒಂದು ಮ್ಯಾಪ್ ಹಾಕ್ತೀರಾ, ಅದ್ರ ಹೆಸರು ಗೂಗಲ್. ಸೊ ಗೂಗಲ್ ಮ್ಯಾಪ್ ಹಾಕದ್ರಿ, ನೇವಿಗೇಟರ್ ಹೋಯ್ತು, ಮ್ಯಾಪ್ ಹಾಕದ್ರಿ, ಕಂಪಾಸ್ ಹಾಕದ್ರಿ, ಪ್ಲಾನ್ ಹಾಕದ್ರಿ. ಅದೇ ಇದು ಇವತ್ತಿನ ಈ 9 ಗಂಟೆ ಇಷ್ಟು ವರ್ಕ್ಶಾಪ್ ಮುಗಿಯೋಷ್ಟ್ ಹೊತ್ತಿಗೆ ಬೈ 9 PM ನಿಮ್ಮ ಹತ್ರ ಅಂದ್ರೆ 9 ಗಂಟೆ ಹೊತ್ತಿಗೆ ಇದೆಲ್ಲಾನು ಇರುತ್ತೆ. ಅಂದ್ರೆ ನೀವು ಎಲ್ಲಿಗೆ ಹೋಗ್ತೀರಾ, MA B.Ed ಮಾಡ್ತೀರಾ ಅಥವಾ BA M.Ed ಮಾಡ್ತೀರಾ, ಎಲ್ಲಾನು ನೋಡಿ ನಿಮ್ಮನ್ನ ತಗೊಂಡು ಹೋಗೋದಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ. ಇದನ್ನ ಹೇಗೆ ಮಾಡ್ಬೇಕು ಅನ್ನುವ ಒಂದು ಕಂಪಾಸ್ ಇರುತ್ತೆ. ಈಗ ಇದನ್ನ ನಡ್ಸ್ಕೊಂಡು ಹೋಗುವ ದಾರಿನೂ ಇರುತ್ತೆ. ದಟ್ ಇಸ್ ಕಾಲ್ಡ್ ಅ ಮ್ಯಾಪ್, ಅ ಕಂಪಾಸ್, ಅ ಪ್ಲಾನ್. ಇದು 3 ಇರುತ್ತೆ. ಸೊ ಈಗ ನಿಮ್ಗೆ ಎಕ್ಸೈಟ್ಮೆಂಟ್ ರೆಡಿ ಆಗಿದ್ಯಾ? ಅಯ್ಯೋ ಎಷ್ಟು ಖುಷಿ ಆಗ್ತಾ ಇದೆ ಅನಿಸ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ ಅಥವಾ ಅಯ್ಯೋ ಅಟ್ಲೀಸ್ಟ್ ಜಾಯ್ನ್ ಆಗಿದ್ದು ವೇಸ್ಟ್ ಅನಿಸ್ತಾ ಇದೆಯಾ? ಇಲ್ಲ ಮೇಡಮ್, ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆಯಾ? ಹಾ ಓಕೆ, ಮೇಡಮ್. ಇಬ್ಬರೇ ರೆಸ್ಪಾಂಡ್ ಮಾಡ್ತಾ ಇರೋರು. ಉಳ್ದವ್ರು ಎಲ್ಲೋದ್ರು? ಬಸವರಾಜ್ ಬಾಳ್, ಸರ್ ಇದ್ದೀರಾ ಸರ್? ಉಳ್ದವ್ರೆಲ್ಲ ಬಿಟ್ಬಿಟ್ಟಿದ್ದಾರೆ. ಇರ್ಲಿ. ಯಾವಾಗೂ ಸ್ಟ್ರಾಂಗ್ ಅಂಡ್ ಡೆಡಿಕೇಟೆಡ್ ಪರ್ಸನ್ಸ್ ಮಾತ್ರ ಮುಂದೆ ಹೋಗ್ತಾರೆ. ದಟ್ ಈಸ್ ದ ವೇ ಇಟ್ಸ್ ಲೈಫ್ ಶೋಸ್. ಪ್ರೂಫ್ಡ್ ರಿಸಲ್ಟ್ ಅದು. ಯಾಕೆಂದ್ರೆ ಸುಮಾ ಅವರಿಗೆ, ಅನಿತಾ ಅವರಿಗೆ ಫ್ಯೂಚರ್ ಇದೆಮ್ಮ. ನಿಮ್ದು ಕ್ಲಾರಿಟಿಯನ್ನ ತಗೊಂಡೇ ನೀವು ಹೋಗಿ. ಇಟ್ಸ್ ವೆರಿ ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ಈಗ್ಲೇ ಹೇಳ್ಬಿಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು ಮೇಡಮ್. ಹಾ, ಇರ್ಲಿಮ್ಮ. ನಿಮ್ಗೆ ಒಳ್ಳೇದಾಗ್ಲಿ. ನೆಕ್ಸ್ಟ್ ಶುಭಂ ಭೂಯಾತ್. ದ 5 paths ಮೈಂಡ್ ಮ್ಯಾಪ್ ಅಂದ್ರೆ ನಿಮ್ಮ ಒಂದು ಈಗ ಮುಂದಿರುವ ಒಂದು ದಾರಿ ಏನೇನಿದೆ ಅಂದ್ರೆ, ನೀವ್ ಹೇಳಿದ್ರಿ ಒಂದು ಡಿಗ್ರಿ ಮುಗಿಸ್ಕೊಂಡು ಏನೇನ್ ಮಾಡ್ಬೇಕು ಅಂತ. ದಟ್ ಈಸ್ ಕಾಲ್ಡ್ ಹೈಯರ್ ಎಜುಕೇಶನ್ ಇದೆ, ಫ್ರೀಲಾನ್ಸಿಂಗ್ ಇದೆ, ಎಂಟರ್ಪ್ರಿನರ್ಶಿಪ್ ಇದೆ, ಗವರ್ಮೆಂಟ್ ಎಕ್ಸಾಮ್ಸ್ ಇದೆ, ಕಾರ್ಪೊರೇಟ್ ಜಾಬ್ಸ್ ಇದೆ. ಹೈಯರ್ ಎಜುಕೇಶನ್ ಅಲ್ಲಿ
ಈಗ ಟೀಚರ್ ಇದಕ್ಕೆಲ್ಲ ಬರುತ್ತೆ. BA ಮಾಡಿದ್ರಿ, ನೆಕ್ಸ್ಟ್ BA ಮಾಡ್ಕೊಂಡು ಟೀಚರ್ಸ್ ಡೈರೆಕ್ಟ್ ಹೋಗೋದ್ರು 1 ವರ್ಷ ಅಷ್ಟೇ. ಆಮೇಲೆ B.Ed, M.Ed ಹೀಗೆ ಕೇಳ್ತಾರೆ. M.Ed ಮಾಡ್ಕೊಂಡ್ರೆ ನೀವು ಹೈಸ್ಕೂಲ್ ಅಲ್ಲ ಕಾಲೇಜ್ ಪ್ರಿನ್ಸಿಪಲ್ ಆಗ್ಬೋದು, ಅಂದ್ರೆ ಟಾರ್ಗೆಟ್ ಅದು. ಬಟ್ ಅದು ಫಸ್ಟ್ ಲೆಕ್ಚರ್ ಆಗಿ ಆಮೇಲೆ ಪ್ರಮೋಟ್ ಆಗಿನೇ ಹೋಗ್ಬೇಕಾಗುತ್ತೆ. UGC ಎಕ್ಸಾಮ್ ಎಲ್ಲ ಬರಿಬೇಕಾಗುತ್ತೆ. ಇನ್ನು ಬಟ್ ಇದರಲ್ಲಿ B.Ed ಮಾಡ್ಕೊಂಡು BA ಮಾಡಿ B.Ed ಮಾಡಿದ್ರೆ ಡೈರೆಕ್ಟ್ ಆಗಿ ಟೀಚರ್ ಆಗಿ, ಹೈಸ್ಕೂಲ್ ಟೀಚರ್ ಆಗಿ, ಕನ್ನಡ ಶಾಲೆ ಟೀಚರ್ ಆಗಿ, ಹೈಸ್ಕೂಲ್ ಟೀಚರ್ ಆಗಿ ನೀವು ಒಂದು ಜರ್ನಿಯನ್ನ ಮಾಡ್ಬೋದು. ತುಂಬಾ ಒಳ್ಳೆ ಜರ್ನಿ. ನೆಕ್ಸ್ಟ್ ಈಗ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಹೈಯರ್ ಎಜುಕೇಶನ್ ಅದಿಷ್ಟು. ನೆಕ್ಸ್ಟ್ ಫ್ರೀಲ್ಯಾನ್ಸ್, ಕಾರ್ಪೊರೇಟ್ ಜಾಬ್ಸ್. ಕಾರ್ಪೊರೇಟ್ ಜಾಬ್ಸ್ ಅಂದ್ರೆ ಈಗ ಕಾರ್ಪೊರೇಟ್ ಜಾಬ್ ಮಾಡೋರು ಇದ್ದೀರಾ ಯಾರಾದ್ರೂ? ಅನಿತಾ ಅವರೇ, ನಿಮ್ಗೆ ಕಾರ್ಪೊರೇಟ್ ಜಾಬ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಕಾರ್ಪೊರೇಟ್ ಜಾಬ್ಸ್ ಅಂದ್ರೆ ಈಗ ಉದಾಹರಣೆಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇರುತ್ತೆ, ಆಫ್ ಕ್ಯಾಂಪಸ್ ಡ್ರೈವ್ಸ್ ಇರುತ್ತೆ, ಇಂಟರ್ನ್ಶಿಪ್ಸ್, ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಹೋಗುತ್ತೆ, ಲೆಟರ್ ಫ್ರಮ್ ಸ್ಮಾಲ್ ಫರ್ಮ್ಸ್, ಇದೆಲ್ಲ ಕಾರ್ಪೊರೇಟ್ ಜಾಬ್ಸ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಇಸ್ ಗವರ್ಮೆಂಟ್ ಎಕ್ಸಾಮ್ಸ್. ಅಂದ್ರೆ ಉದಾಹರಣೆಗೆ ನೀವು BA, BSc, BCom, BBA ಇದೆಲ್ಲರ ಜೊತೆ ಗವರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ KPSC, UPSC, ಬ್ಯಾಂಕಿಂಗು, SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ರೈಲ್ವೇಸ್, RRB, ಸ್ಟೇಟ್ ಸರ್ವಿಸಸ್, ಇದೆಲ್ಲ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್. ಅಪಾರ್ಟ್ ಫ್ರಮ್ ದಟ್ ಫ್ರೀಲ್ಯಾನ್ಸಿಂಗ್, ಉದಾಹರಣೆಗೆ ಡಿಸೈನಿಂಗು, ಕಂಟೆಂಟ್ ಡೆವಲಪ್ಮೆಂಟು, ಕೋಡಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಟ್ಯೂಟರಿಂಗು, ಕೋಚಿಂಗು, ಇದೆಲ್ಲ ಫ್ರೀಲ್ಯಾನ್ಸಿಂಗು. ನೆಕ್ಸ್ಟ್ ಅಂಡ್ ಲಾಸ್ಟ್ ಆಪ್ಷನ್ ಇಸ್ ಎಂಟರ್ಪ್ರಿನರ್ಶಿಪ್. ಇದು ಫ್ಯಾಮಿಲಿ ಬಿಸ್ನೆಸ್, ಸ್ಟಾರ್ಟ್ಅಪ್, ಲೋಕಲ್ ಸರ್ವಿಸ್ ಬಿಸ್ನೆಸ್, ಡೈರೆಕ್ಟ್ ಕಸ್ಟಮರ್ಸ್, ಕಾಮರ್ಸ್, ಇದೆಲ್ಲ ಆಪ್ಷನ್ಸ್. ಈ 5 ಪಾತ್ ಅಂದ್ರೆ ಮಾರ್ಗಗಳು ನಿಮ್ಮ ಮುಂದೆ ಇದಾವೆ. ಸೊ ಇದರಲ್ಲಿ ಯಾವ ಮಾರ್ಗದಲ್ಲೇ ನೀವು ಹೋಗ್ಬೇಕು ಅಂದ್ರೆ ನಿಮಗೊಂದಿಷ್ಟು ಕ್ವಾಲಿಟೀಸ್ ಬೇಕು. ಅಂದ್ರೆ ನಿಮ್ಗೊಂದು ಅರ್ಹತೆಗಳಿವೆ. ಈ ಅರ್ಹತೆಗಳು ಯಾವ್ಯಾವ ಅಂತ ನೋಡೋಣ. ರೆಡಿನಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಗುಡ್. ನೆಕ್ಸ್ಟ್ ಹೈಯರ್ ಎಜುಕೇಶನ್. ಇದರಲ್ಲಿ ಏನಂದ್ರೆ ಡೀಪ್ ಅಂಡ್ ಎಕ್ಸ್ಪರ್ಟೈಸ್ ಬೈ ಯುವರ್ ಸೆಲ್ಫ್ 1 to 2 years ಆಫ್ ಫೋಕಸ್ ಲರ್ನಿಂಗ್ ಅಂಡ್ ಬಿಗ್ಗರ್ ನೆಟ್ವರ್ಕ್. ಸುಮಾರೇ ನೀವು ಕನ್ನಡ ಮೀಡಿಯಂ ಅಲ್ಲಿ ಇದ್ದೀನಿ, ನನ್ನ ಹತ್ರ ಏನು ಗೊತ್ತಾಗೋದಿಲ್ಲ, ನಾನು ಮುಂದೆ ಓದೋದ್ ಕಷ್ಟ, ನಿಮ್ಗೆ ಇಂಗ್ಲಿಷ್ ಬರೋದಿಲ್ಲ ಅನ್ನೋ ಮೈಂಡ್ ಸೆಟ್ ಇಂದ ನೀವು ಹೊರಗೆ ಬರ್ಬೇಕು ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಈಗ ಕನ್ನಡ ಮೀಡಿಯಂ ಈಗ ನಾನು ಕನ್ನಡ ಮೀಡಿಯಂ ಇಂದಾನೆ ಓದಿರೋದು. ಬಟ್ ಓನ್ಲಿ ಥಿಂಗ್ ಏನಂದ್ರೆ ನಮ್ಮಲ್ಲಿ ಒಂದು ಲರ್ನಿಂಗ್ ಒಂದು ಕೆಪಾಸಿಟಿ ಇದ್ದಾಗ, ಶಕ್ತಿ ಇದ್ದಾಗ ನಿಮ್ಮ ಹತ್ರ ಖಂಡಿತವಾಗ್ಲೂ ಆ ಶಕ್ತಿ ಇದೆ, ಕಲಿಬಹುದು. ಬಟ್ ಅದನ್ನೇ ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ. ಅದನ್ನೇ ಡೀಪ್ ಅಂಡ್ ಎಕ್ಸ್ಪರ್ಟೈಸ್ ಅಂದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಡೀಪ್ ಅಂಡ್ ಎಕ್ಸ್ಪರ್ಟೈಸ್ ಅಂತ ಆಯ್ತಲ್ಲ. ಸೊ ಈ 1 ವರ್ಷ ಫೋಕಸ್ ಲರ್ನಿಂಗ್ ಅನ್ನ ನೀವು ಮಾಡ್ತೀರಾ ಅಂತ ಒಂದು ಕಾನ್ಫಿಡೆಂಟ್ ಇದ್ರೆ ನೀವು ಹೈಯರ್ ಎಜುಕೇಶನ್ ಮಾಡಿ. ಉದಾಹರಣೆಗೆ MA ನ ಮಾಡ್ಬೋದು. ಅದಕ್ಕೆ ಹೇಳುತ್ತಾರೆ ಯು ಹ್ಯಾವ್ ಅ ಕ್ಲಿಯರ್ ಕರಿಯರ್ ಔಟ್ಕಮ್ ಇನ್ ದ ಮೈಂಡ್. ಉದಾಹರಣೆಗೆ ನಾನು MA ಮಾಡ್ತೇನೆ, ಲೆಕ್ಚರ್ ಆಗ್ತೇನೆ, M.Ed ಮಾಡ್ತೇನೆ, ಪ್ರಿನ್ಸಿಪಲ್ UGC ಎಲ್ಲ ಮಾಡಿ ಲಾಸ್ಟ್ ಅಲ್ಲಿ ಪ್ರಿನ್ಸಿಪಲ್ ಆಗಿ ಸರ್ವ್ ದ ಎಜುಕೇಶನ್ ಸೊಸೈಟಿ ಅಂತ ಇದ್ರೆ ಗೋ ಅಹೆಡ್ ಫಾರ್ ಹೈಯರ್ ಎಜುಕೇಶನ್. ಆದ್ರೆ ಥಿಂಕ್ ಅಗೇನ್, ಇಫ್ ಯು ಜಸ್ಟ್ ವಾಂಟ್ ಟು ಬೈ ಟೈಮ್ ಟು ಫಿಗರ್ ಔಟ್ ಔಟ್ ಅಂದ್ರೆ ನೀವು ಮೊದ್ಲು ಇದಕ್ಕೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ನಂಗೆ ಇದರಿಂದ ಒಂದೇ ಸಲ ಡಿಸೈಡ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಈ ತರ ಏನಾದ್ರು ಯೋಚನೆಗಳು ನಿಮ್ಗೆ ಬಂದಿದ್ರೆ ಅಲ್ಲೇ ಸ್ಟಾಪ್ ಮಾಡಿ. ಯಾಕೆಂದ್ರೆ ಒಂದು ಡಿಸಿಷನ್ ತಗೊಂಡ್ಮೇಲೆ ಅದನ್ನ ನಿರ್ಧಾರವನ್ನ ನಡೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯನೂ ಹೌದು, ಜವಾಬ್ದಾರಿನೂ ಹೌದು. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ತಪ್ಪದ ಅಂದ್ರೆ ನಮಗೆ ಅದು ಎಫೆಕ್ಟ್ ಆಗುತ್ತೆ, ಬೇರೆಯವ್ರಿಗಲ್ಲ. ಸೊ ನೀವು ನಿಮ್ಮ ನಿರ್ಧಾರ ತಗೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಟೈಮ್ ಲೈನ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ ಲೈನ್ ಅಂದ್ರೆ ನಿಮ್ಗೆ ಎಷ್ಟು ಟೈಮ್ ಬೇಕು, 1 to 5 years ಡಿಪೆಂಡಿಂಗ್ ಆನ್ ಡಿಗ್ರಿ. ಉದಾಹರಣೆಗೆ MA ಆದ್ರೆ 2 ವರ್ಷ, MBA ಆದ್ರೆ 2 ವರ್ಷ, MSc ಆದ್ರೆ 2 ವರ್ಷ, PhD ಆದ್ರೆ 5 ವರ್ಷ, ಈ ತರ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ 1 to 3 lakh. ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜಸ್ ಆದ್ರೆ 1 to 3 lakhs ಇರುತ್ತೆ. 20 to 40 lakh ಅಂದ್ರೆ ಉದಾಹರಣೆ ಟಾಪ್ MBA ಎಲ್ಲ ಮಾಡೋದಾದ್ರೆ ಟಾಪ್ MBA ನಲ್ಲಿ 20 ರಿಂದ 40 ಲಕ್ಷ ಬೇಕಾಗುತ್ತೆ. ಪೋಸ್ಟ್ MBA ಅಂದ್ರೆ ಪೋಸ್ಟ್ ಆಫ್ಟರ್ ಗ್ರಾಜುಯೇಷನ್ ಏನಾಗುತ್ತೆ ಅಂದ್ರೆ ನಿಮ್ಗೆ MA ಮಾಡ್ಕೊಂಡು ಹೋಗೋದಾದ್ರೆ ಸ್ಟಾರ್ಟಿಂಗ್ ಪೇಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಈಗಿನ ಕಾಲದಲ್ಲಿ ಹೇಗಿದ್ರೆ ನಾವು ಪ್ಯಾಕೇಜ್ ವೈಸ್ ಮಾತಾಡುವ ಕಾಲ.
ಅಂದ್ರೆ ನಾವು ಎಷ್ಟಂದ್ರೆ ನಮ್ಗೆ ಎಷ್ಟು ಇಯರ್ ವೈಸ್ ಪ್ಯಾಕೇಜ್ ಎಷ್ಟು ಸಿಗುತ್ತೆ ನಮ್ಮ ಇದು. ಸೊ ಈ ತರದ ಪ್ಯಾಕೇಜಸ್ ನೋಡೋದಾದ್ರೆ ನಿಮ್ಗೆ 2.5 ಇಂದ 3 ಲಕ್ಷ ಮಾತ್ರ ಟೀಚಿಂಗ್ ಫೀಲ್ಡ್ ಅಲ್ಲಿ ಸಿಗುವಂತದ್ದು. ನೆಕ್ಸ್ಟ್ ಕಾರ್ಪೊರೇಟ್ ಜಾಬ್ಸ್. ಸ್ಟಾರ್ಟ್ ಲರ್ನಿಂಗ್ ಆನ್ ದ ಜಾಬ್. ಇದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ಯಾಕೆಂದ್ರೆ ನಮ್ದು ಯಾರು ಇದು ಗುಡ್ ಫಿಟ್, ಇಫ್ ಯಾರಿಗೆ ಇದು ಸೂಟ್ ಆಗುತ್ತೆ ಅಂದ್ರೆ ಯಾರು ಬೇಗ ಬೇಗ ಕಲಿತಾರೆ, ಯಾರು ಓದ್ಕೊಂಡು ಕಲ್ತ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ, ಯಾರು ಫೈನಾನ್ಷಿಯಲ್ ಸ್ವಾತಂತ್ರ್ಯ ಮೊದ್ಲೇ ಬೇಕು ಅಂತ ಇರ್ತಾರೆ, ಯಾರು ಈ ಒಂದು ಇಂಡಸ್ಟ್ರಿನ ಅಂದ್ರೆ ಉದ್ಯಮವನ್ನ ಯಾವುದೇ ಇರ್ಬೋದು, ಅದು ಟೀಚಿಂಗ್ ಫೀಲ್ಡ್ ಆಗಿರ್ಬೋದು ಅಥವಾ MBA MCA MCOM ಈ ತರ ಫೀಲ್ಡ್ ಆಗಿರ್ಬೋದು, CA ಇಂಜಿನಿಯರಿಂಗ್ ಲಾ IAS KS ಯಾವುದೇ ಇರ್ಬೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇಗ ಗ್ರಾಸ್ಪಿಂಗ್ ಪವರ್ ಇರುತ್ತಲ್ಲ ಅವ್ರಿಗೆ ಕಾರ್ಪೊರೇಟ್ ಜಾಬ್ಸ್ ಇಸ್ ದ ಬೆಸ್ಟ್. ಅವ್ರಿಗೆ ಏನಂದ್ರೆ Tier 2 ಸಿಟೀಸ್, ಉದಾಹರಣೆ ಹುಬ್ಳಿ ಧಾರವಾಡ ಇದ್ರಲ್ಲೆಲ್ಲ ಗ್ರಾಜುಯೇಟ್ ಆದ್ಮೇಲೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ 2.5 ಇಂದ 6 ಲಕ್ಷ LPA ಅಂದ್ರೆ ಪರ್ ಆನಮ್ ಅದು. ಸೊ ಪ್ಯಾಕೇಜ್ ಪರ್ ಆನಮ್. ಸೊ ಅದು ಸಿಗುತ್ತೆ ವಿತ್ ರೈಟ್ ಸ್ಕಿಲ್ಸ್. ಆ ಸ್ಕಿಲ್ ಓರಿಯೆಂಟೆಡ್ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ನಿಮ್ಮ ಒಂದು ಸ್ಕಿಲ್ ಸೆಟ್ ನಿಮ್ಮ ಒಂದು ಸ್ಟ್ರೆಂತ್. Okay, next we will come out into government exams. That is a long game with a big prize. Best quote it is from our Prabhi Pro. That is ತುಂಬಾ ದೊಡ್ಡ ಗೇಮ್ ಇದು ಗವರ್ಮೆಂಟ್ ಎಕ್ಸಾಮ್. ಅದ್ರಲ್ಲಿ ತುಂಬಾ ದೊಡ್ಡ ಪ್ರೈಸ್ ಇರುತ್ತೆ. ದಟ್ ಈಸ್ ಕಾಲ್ಡ್, ಉದಾಹರಣೆಗೆ IAS ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಿದ್ರೆ ಯು ವಿಲ್ ಬಿ ಸ್ಟ್ರಕ್ಚರ್ಡ್ ಇನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್, ಸಿವಿಲ್ ಸರ್ವೆಂಟ್ ಅಂತ ಆಗಿರ್ತೀರ. ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡೋದ್ರಿಂದ ಸಿವಿಲ್ಸ್ ಅದನ್ನ ಇಟ್ಸ್ ಕಾಲ್ಡ್ ಅಸ್ ಅ ಬಿಗ್ ಪ್ರೈಸ್ ಫಾರ್ ಯು. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಯಾರಿಗೆ ಇದು ಸೂಟ್ ಆಗುತ್ತೆ ಅಂದ್ರೆ ಯಾರು ಸ್ಟ್ರಕ್ಚರ್ಡ್ ಆಗಿರ್ತಾರೆ, ಯಾರು ಮೆರಿಟ್ ಬೇಸ್ಡ್ ಆಗಿರ್ತಾರೆ, ಯಾರು ಕರಿಯರ್ ಸ್ಟೇಬಲ್ ಆಗಿರ್ತಾರೆ ಅವರಿಗೆ ಇದು ಸೂಟ್ ಆಗುತ್ತೆ. ಇಲ್ಲಿ ತನಕ ಏನಾದ್ರು ಡೌಟ್ ಇದೆಯಾ? ಸಂದೀಪ್ ಶ್ರೀಗಾಡಿ ಸರ್, ಏನಾದ್ರು ಡೌಟ್ ಇದೆಯಾ ಇಲ್ಲಿ ತನಕ? ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಾ ಸರ್? ಏನಾದ್ರೂ ಡೌಟ್ ಇದೆಯಲ್ಲ ಯಾರಿಗಾದ್ರೂ? ಕಾವ್ಯ ಅವ್ರೆ, ಅನಿತಾ ಅವ್ರೆ? ಇಲ್ರಿ ಮ್ಯಾಮ್. ಇಲ್ಲ. ಓಕೆ, ನಾನು ಫ್ಲೋ ತಪ್ಪನಲ್ಲಿ ನಿಮ್ಮನ್ನ ಮತ್ತೆ ಹುಟ್ಟಬಾರ್ದಲ್ಲ, ಸುಮ್ನೆ ಹೇಳ್ಕೊಂಡ್ ಹೋಗ್ಬಿಟ್ರೆ ನಿದ್ರೆ ಬಂದ್ಬಿಡುತ್ತೆ ಅವಳು. ಸೊ ಅಲ್ಲಿಗೆ ಅದಕ್ಕೆ ಪಾಸ್ ಕೊಟ್ಟಿದ್ದು. ಸೊ ನೀವೆಲ್ಲ ನಿದ್ದೆ ಮಾಡಿದ್ರೆ ನನಗೂ ಆಮೇಲೆ ಅಷ್ಟೇ, ನಾನ್ ಸುಮ್ನೆ ಕ್ಲಾಸ್ ಮಾಡಿದ ಪ್ರಯೋಜನ ಅಷ್ಟೇ. ಸೊ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಬಿಲ್ಡ್ ವಾಟ್ ವಿ ಆರ್, ಅಂದ್ರೆ ನಾವೇನ್ ಮಾಡ್ತೀವಿವಲ್ಲ ದಟ್ ಇಸ್ ಕಾಲ್ಡ್ ಎಂಟರ್ಪ್ರಿನರ್ಶಿಪ್. ಅಂದ್ರೆ ಬಿಲ್ಡ್ ಯುವರ್ ಓನ್ ಥಿಂಗ್, ಹಾರ್ಡೆಸ್ಟ್ ಪಾತ್ ಆಯ್ತಾ, ತುಂಬಾ ಹಾರ್ಡೆಸ್ಟ್ ಪಾತ್, ಆಫನ್ ದ ಮೋಸ್ಟ್ ರಿವಾರ್ಡಿಂಗ್ ಇಫ್ ಯು ಪಿಕ್ ದ ರೈಟ್ ಪ್ರಾಬ್ಲಮ್ ಅಟ್ ದ ರೈಟ್ ಟೈಮ್ ಆಯ್ತಾ. ಸೊ ಅಂದ್ರೆ ಇದು ಒಂದ್ರಲ್ಲೇ ನಾವು ಹೇಳ್ತಾ ಇದ್ದೇವೆ ಯಾರಿಗೆ ಇದು ಫಿಟ್ ಆಗತ್ತೆ, ಇದು ಎಷ್ಟು ಟೈಮ್ ತಗೊಳುತ್ತೆ, ಇದ್ರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಎಷ್ಟು ಔಟ್ಕಮ್ ಇರುತ್ತೆ. ಇದರಲ್ಲಿ ನಮ್ಗೆ ತುಂಬಾ ಕಷ್ಟವಾದ ಪಾತು ಆಯ್ತಾ. ಯಾಕಂದ್ರೆ ಇದ್ರ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ 2 lakh to 20 lakh rupees ಬೂಟ್ ಸ್ಟ್ರಾಪ್ ಅಂತಾರೆ. ಅಂದ್ರೆ ಬೇಸಿಕ್ ಅಲ್ಲೇ ಅಷ್ಟು ಸರ್ವಿಸ್ ಕಾಸ್ಟ್ ಜಾಸ್ತಿ, ಡೈರೆಕ್ಟ್ ಕಸ್ಟಮರ್ ಕಾಸ್ಟ್ ಜಾಸ್ತಿ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಆದ್ರೆ ರಿಟರ್ನ್ ಬರುತ್ತೇನೋ ಒಂದು ಪ್ರೂಫ್ ಇರೋದಿಲ್ಲ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಕೈ ಸುಟ್ಕೊಳ್ಳೋದು. ಸೊ ಆ ತರದ ಇರುವಂತಹದ್ದು ಇದು. ಆದರೆ ಸ್ಟಿಲ್ ಇಟ್ಟಿದೀವಿ ಬಟ್ ಆದರೆ ವಾಟ ಅಂದರೆ ಏನು ಅನ್ನೋ ಹಾಗೆ. ಸೊ ಇಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಸ್ಕಿಲ್ ಅಲ್ಲಿ ಇದು ಸ್ಕಿಲ್ ಸೆಟ್, ಯಾರು ಸ್ಟ್ರಾಂಗ್ ಮೈಂಡೆಡ್ ಇದ್ದಾರೆ, ಯಾರು ಮೋಟಿವೇಟೆಡ್ ಇದ್ದಾರೆ, ಯಾರು ಹೈ ಏಜೆನ್ಸಿ ಕಂಫರ್ಟಬಲ್ ವಿತ್ ಆಂಗ್ವಿಬಿಲಿಟಿ, ಅಂದ್ರೆ ಯಾರಿಗೆ ಒಂದು ಕಾನ್ಫಿಡೆನ್ಸ್ ಇಂದ ಅವರು ಒಂದು ಜೀವನನ ನಡೆಸ್ತಾರೆ ಅನ್ನೋ ಧೈರ್ಯ ಇರೋದಲ್ಲ, ಅವರಿಗೆ ಇದು ತುಂಬಾ ಸೂಟ್ ಆಗುತ್ತೆ. ಮತ್ತೆ ಸ್ಕಿಲ್ ಸೆಟ್ ಅನ್ನ ಕಲಿಯುವ ಮನಸ್ಥಿತಿ ಅವರಿಗೆ. ಲರ್ನಿಂಗ್ ಇಸ್ ನಾಟ್ ಇಟ್ ಆಲ್ ಎಂಡ್ ಆಫ್ ಎನಿಥಿಂಗ್, ಯಾವತ್ತೂ ಎಂಡ್ ಆಗೋದಿಲ್ಲ, ಅದು ಇಟ್ಸ್ ಅ ಪ್ರೊಸೆಸ್.
ಆ ಪ್ರೊಸೆಸ್ ಅಲ್ಲಿ ನಾನು ಕಲಿತೇನೆ, ಎಷ್ಟಿದ್ರು ಕಲ್ತ್ಕೊಂಡು ಹೋಗ್ತೇನೆ ಅನ್ನುವ ಪ್ರೊಸೆಸ್ ಇರುವಂತವ್ರಿಗೆ, ಜೊತೆಗೆ ಅಂದ್ರೆ ರಿಜೆಕ್ಷನ್ ಯಾವ್ದೇ ಇದ್ರು, ಯಾರ ರಿಜೆಕ್ಷನ್ ಇದ್ರು ನಾನು ಫೇಸ್ ಮಾಡ್ತೇನೆ ಅನ್ನೋ ಧೈರ್ಯ ಇರೋರು, ಸ್ಪೆಸಿಫಿಕ್ ಪ್ರಾಬ್ಲಮ್ ಸಾಲ್ವಿಂಗು, ಕ್ರಿಟಿಕಲ್ ಥಿಂಕಿಂಗು ಇದೆಲ್ಲ ಇರುವವರಿಗೆ ಇದು ಸೂಟ್ ಆಗುತ್ತೆ. ಸೊ ಎಂಟರ್ಪ್ರಿನರ್ಶಿಪ್, ಬಿಸ್ನೆಸ್ ಮಾಡ್ಬೇಕು, ನಾನು ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ನೋರಿಗೆ ಇದೆಲ್ಲ ಗೈಡ್. ನೆಕ್ಸ್ಟ್ ವಿ ಹ್ಯಾವ್ ಕಮ್ ವಿತ್ ದ ಲಾಸ್ಟ್ ಪಾತ್, ದಟ್ ಇಸ್ ಅಂದ್ರೆ ಬೆಂಗಳೂರಿಗೆ ಹೋಗೋ ದಾರಿಯಲ್ಲಿ ನಾವು ಲಾಸ್ಟ್ ದಾರಿಯಲ್ಲಿದ್ದೇವೆ. ಬೆಂಗಳೂರು ಒಂದ್ ಎಲ್ಲರಿಗೂ ಕನ್ಸಲ್ವಾ, ಅದಕ್ಕೆ ನಾವು ಬೆಂಗಳೂರು ತಗೊಂಡಿರ್ಬೋದು. ಬೆಂಗಳೂರು ಹೇಳಿದಾರೆ ಅಂತ ಹೋಗಿ ಬೆಂಗಳೂರು ಪಾತ್ ಅಂತ ನಂಬ್ಕೊಂಡ್ಬಿಡ್ಬೇಡಿ. ಇದು ಇಟ್ಸ್ ನಾಟ್ ಅ ಬೆಂಗಳೂರು, ಇಟ್ಸ್ ಧಾರವಾಡ, ಹುಬ್ಬಳ್ಳಿ, ಇಟ್ಸ್ ಎಲ್ಲಾನು ಹೌದು. ಅಂದ್ರೆ ನಾನ್ ಹೇಳ್ತಾ ಇರೋದು ಗುರಿ ಕಡೆ, ಗುರಿ ಮತ್ತು ದಾರಿ ಇದರ ಮಧ್ಯದಲ್ಲಿ ನಾವಿದ್ದೇವೆ. ಅರ್ಥ ಆಗ್ತಾ ಇದ್ಯಾ ನಾ ಹೇಳ್ತಾ ಇರೋದು? ಎಸ್ ಮೇಡಮ್, ಅರ್ಥ ಆಗ್ತಾ ಇದೆ. ಹಾ, ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಎಸ್ ಮೇಡಮ್, ಬರ್ತಾ ಇದೆ. ಓಕೆ, ನಾನು ಲಾಸ್ಟ್ ಆಮೇಲೆ ಈ ಫ್ರೀಲಾನ್ಸಿಂಗ್ ಅಲ್ಲಿ ಇದು ಯಾರಿಗೆ ಅಂದ್ರೆ ಸ್ಕಿಲ್ಸ್ ಇರೋರಿಗೆ. ಸ್ಕಿಲ್ಸ್ ಉದಾಹರಣೆಗೆ ಇರೋರ್ಗೆ ಇಲ್ಲ, ಯಾವ್ದು ಸ್ಕಿಲ್ಸ್ ಅನ್ನು ಹುಟ್ತಾನೆ ದೊಡ್ಡ ಆಗೋದಿಲ್ಲ. ಹಾಡ್ತಾ ರೋಗ, ಹಾಡ್ತಾ ರಾಗ. ಸೊ ಆ ರಾಗಗಳು ಯಾವಾಗ ಬರ್ತವೆ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ತವೆ. ಅದೇ ರೀತಿ ನೀವು ರಿಯಲ್ ಸ್ಕಿಲ್, ಡಿಸೈನಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಕೋಡಿಂಗ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಟ್ಯೂಟರಿಂಗ್ ಇರ್ಬೋದು, ಯಾವುದೇ ಸ್ಕಿಲ್ ಅನ್ನ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಅದ್ರ ಉದಾಹರಣೆಗೆ ಆಪ್ ಗುರು, ಉದಾಹರಣೆಗೆ ಅಪ್ ವರ್ಕ್, ಅಪ್ ಸ್ಕಿಲ್, ಈ ತರ ಎಲ್ಲ ಒಂದಿಷ್ಟು ಆಪ್ ಗಳಿದಾವೆ. ಅದ್ರಲ್ಲೆಲ್ಲ ಮಾಡುವಂತದ್ದು. ಟ್ಯೂಟರಿಂಗ್ ಆಪ್ ಗಳಿದಾವೆ ಒಂದಿಷ್ಟು, ಉದಾಹರಣೆಗೆ ಅರ್ಬನ್ ಪ್ರೋ, ಕ್ಲಾಸ್ ಪ್ಲಸ್, ಈ ತರ ಎಲ್ಲ ಇದಾವೆ. ಸೊ ಅವರದ್ರೆಲ್ಲ ಕ್ಲಾಸ್ ಮಾಡೋದು. ಇದರಿಂದೆಲ್ಲ ನಿಮ್ಗೆ ಅರ್ನಿಂಗ್ಸ್ ಎಷ್ಟು ಬರುತ್ತೆ ಅಂದ್ರೆ 10,000 to 25,000 ಪರ್ ಮಂತ್. ಇದರಿಂದ ನಿಮ್ಗೆ ಒಂದು ಒಳ್ಳೇದೇನಂದ್ರೆ ಫ್ರೀಲಾನ್ಸಿಂಗ್ ಇಂದ ನೀವು ಅದನ್ನ ಪಾರ್ಟ್ ಟೈಮ್ ತರ ಮಾಡ್ಕೊಂಡು ಫುಲ್ ಟೈಮ್ ಅಲ್ಲಿ ನೀವು ಬೇರೆ ಸ್ಟಡೀಸ್ ಅನ್ನ ಮಾಡ್ಬೋದು. ನೆಕ್ಸ್ಟ್, ಈಗ ಯೂಸ್ ದಿಸ್ ಟೇಬಲ್ ಫಾರ್ ಹಾನೆಸ್ಟ್ ಕಂಪಾರಿಸನ್. ಏನಂದ್ರೆ ಹೈಯರ್ ಎಜುಕೇಶನ್ ಇದೆ, ಕಾರ್ಪೊರೇಟ್ ಜಾಬ್ಸ್ ಇದಾವೆ, ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ, ಎಂಟರ್ಪ್ರಿನರ್ಶಿಪ್ ಇದೆ, ಫ್ರೀಲಾನ್ಸಿಂಗ್ ಇದೆ. ಇದಿಷ್ಟು 5 ಪಾತ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ದಾರಿಯಲ್ಲಿ ಒಂದಿಷ್ಟು ಡೌಟ್ಸ್ ಗಳು ಏನಾದ್ರು ಇದೆಯಾ? ನೀವು ಮಾತಾಡಿದ್ರೆ ನಾನು ಮುಂದೆ ಹೋಗ್ತೇನೆ. ಮೇಡಮ್, ಇದು ಅರ್ಥ ಆಗ್ತಿಲ್ಲ, ಇನ್ನೊಮ್ಮೆ ಹೇಳಿ ಪ್ಲೀಸ್. ಯಾವ್ದು ಅರ್ಥ ಆಗ್ತಿಲ್ಲ? ಇದು ಹಾಕಿರಲ್ಲ ಮೇಡಮ್ ಇಲ್ಲಿ 5 ಫಾಸ್ಟ್ 1 ಹಾನೆಸ್ಟ್ ಅಂತ ಐತಲ್ರಿ. ಅಂದ್ರೆ ಈಗ ಉದಾಹರಣೆಗೆ 5 ಪಾತ್ ಇದೆ ನಿಮ್ಮ ಮುಂದೆ. ನಿಮ್ಗೆ ಈಗ 5 ದಾರಿ ಏನೇನಿದೆ ಅಂತ ಗೊತ್ತಾಯ್ತಾ? ಹೈಯರ್ ಎಜುಕೇಶನ್ ಇದೆ, ಕಾರ್ಪೊರೇಟ್ ಜಾಬ್ಸ್ ಇದೆ, ಗೌರ್ಮೆಂಟ್ ಎಕ್ಸಾಮ್ಸ್ ಮಾಡ್ಬೋದು, ಎಂಟರ್ಪ್ರಿನರ್ಶಿಪ್ ಮಾಡ್ಬೋದು, ಫ್ರೀಲಾನ್ಸಿಂಗ್ ಮಾಡ್ಬೋದು. ಇದಿಷ್ಟು ಅರ್ಥ ಆಯ್ತಾ? ಹಾ ಮೇಡಮ್, ಅರ್ಥ ಆಯ್ತು. ಈ ಅರ್ಥ ಆಗಿದ್ದ 5 ಪಾತ್ಗಳಲ್ಲಿ ಒಂದನ್ನ ಹೋಲಿಕೆ ಮಾಡುವಂತದ್ದು, ಅಂದ್ರೆ ಯಾವ್ದು ಬೆಸ್ಟ್ ಇದೆ ನಿಮ್ಗೆ ಅಂತ. ಅಂದ್ರೆ ಈಗ ನಮ್ಮ ಮುಂದೆ ಒಂದು 5-6 ದಾರಿಗಳಿದಾವೆ. ಆ 5-6 ದಾರಿಗಳಲ್ಲಿ ಯಾವ ಬೆಸ್ಟ್ ವೇ ನಲ್ಲಿ ಮುಂದೆ ಹೋಗ್ತೀರಿ ನೀವು ಅಂತ. ಹೈಯರ್ ಎಜುಕೇಶನ್ ಮ್ಯಾಮ್. ನಿಮಗೆ ಅದು ಪರ್ಫೆಕ್ಟ್ ಆಗಿದೆ, ವೆರಿ ಗುಡ್. ಇದು ಅನಿತಾ ಅವ್ರ ಆನ್ಸರಾ? ಎಸ್ ಮ್ಯಾಮ್. ಸ್ಪೆಷಲಿಸ್ಟ್ ಆಗ್ತೀರಾ ಹಾಗಾದ್ರೆ? ಆತರ ಏನಿಲ್ಲ ಮ್ಯಾಮ್. ಗುಡ್. ನೆಕ್ಸ್ಟ್, ದ ಕಂಪಾಸ್. ಸೊ ಸಿ, ಯಾವಾಗ್ಲೂ ಒಂದು ಮ್ಯಾಪ್ ಹಾಕದ್ಮೇಲೆ ಒಂದು ನೇವಿಗೇಟ್ ಆಗುತ್ತೆ, ಯಾವ ಪ್ಲೇಸ್ ಇಂದ ಯಾವ ಪ್ಲೇಸ್ ಹೋಗ್ತೀವಿ ಅಂತ. ಸೊ ಇವಾಗ ನಿಮ್ ಪ್ಲೇಸ್ ನೇವಿಗೇಟ್ ಆಗಿದೆ ಹೈಯರ್ ಎಜುಕೇಶನ್ ಗೆ ಅಂತ. ಹೈಯರ್ ಎಜುಕೇಶನ್ ಗೆ ಅಂತ ನೇವಿಗೇಟ್ ಆದ್ಮೇಲೆ ಒಂದು ಕಂಪಾಸ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಯುವರ್ ಪರ್ಸನಲ್ ಕಂಪಾಸ್. ದಟ್ ಇಸ್ ಸ್ಟ್ರೆಂತ್, ಇಂಟ್ರೆಸ್ಟ್ ಅಂಡ್ ಕಾಂಟೆಕ್ಸ್ಟ್. ಅಂದ್ರೆ ನಿಮ್ಮ ಆಸಕ್ತಿ, ನಿಮ್ಮ ಶಕ್ತಿ ಮತ್ತೆ ನಿಮ್ಮ ಪರಿಸ್ಥಿತಿ, ಇದನ್ನ ನಿಮ್ಮ ನಿರ್ಧಾರ ಮಾಡ್ಕೊಂಡು ನೀವು ಯಾವ ದಾರಿಯನ್ನ, ಹೇಗೆ ಅದನ್ನ ಹೈಯರ್ ಎಜುಕೇಶನ್ ಅನ್ನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದ ಕಂಪಾಸ್ ಅಂಡ್ ದ ಆಕ್ಷನ್ ಪ್ಲಾನ್. ನೆಕ್ಸ್ಟ್ ವೆಬಿನಾರಿನ 2ನೇ ಭಾಗ ಆಯ್ತು.
ಓಕೆ, ರೆಡಿ ಇದ್ದೀರಾ ಎಲ್ಲರೂ? ಥಮ್ಸ್ ಅಪ್ ಹಾಕ್ಬಿಡಿ ನೋಡೋಣ, ಎಲ್ಲಾರು ಎಷ್ಟು ಜನ ಇದ್ದೀರಾ ಅಂತಾನು ಗೊತ್ತಾಗ್ತಾ ಇಲ್ಲ ನಂಗೆ. ಐ ಆಮ್ ವೇಟಿಂಗ್ ಫಾರ್ ದ ಥಮ್ಸ್ ಅಪ್. ಒಬ್ರಿಬ್ರು ಬಂತು ಅಷ್ಟೇ. ಹುಡುಕ್ತಾ ಇದ್ದೀರಾ? ಓಕೆ. Next, the framework, strengths, interest, and the context. The compass isn't personality. It's the three lenses you hold up to every path. ಅಂದ್ರೆ ಇದು ಈಗ ಉದಾಹರಣೆಗೆ ಒಂದು ನೇವಿಗೇಟರ್ ಗೂಗಲ್ ಮ್ಯಾಪ್ ಹಾಕದ್ಮೇಲೆ ಒಂದು ನೇವಿಗೇಟರ್ ಯಾರು ಅಂದ್ರೆ, ನಾನು ನೇವಿಗೇಟರ್ ಅಂತ ಇದ್ದೀನಿ. ನೇವಿಗೇಟರ್ ಅಂದ್ರೆ ದಾರಿ ತೋರಿಸೋರು, ದಟ್ ಇಸ್ ಗೂಗಲ್ ಮ್ಯಾಪ್. ಆ ಗೂಗಲ್ ಅಂದ್ರೆ ಮ್ಯಾಪ್ ಅನ್ನ ಹಾಕಿದೀವಿ ನಾವು. ಉದಾಹರಣೆಗೆ ಬೆಂಗಳೂರಿಗೆ ಹೋಗ್ತಾ ಇದೀವಿ, ನಿಮ್ಮ ಬರೀ ಹೈಯರ್ ಎಜುಕೇಶನ್ಗೆ ಹೋಗಿದೆ. ಹೈಯರ್ ಎಜುಕೇಶನ್ಗೆ ಹೋಗ್ತಾ ಇರುವಾಗ ನೀವು ಈಗ BA ಡಿಗ್ರಿ ಮುಗಿಸಿದೀರಾ. ಈ BA ಡಿಗ್ರಿ ಮುಗಿಸ್ಮೇಲೆ ಹೈಯರ್ ಎಜುಕೇಶನ್ ಯಾವ ಡಿಗ್ರಿ ಮಾಡ್ಬೇಕು? B.Ed ಮಾಡ್ಬೇಕಾ, MA ಮಾಡ್ಬೇಕಾ, ಅಥವಾ MA ಡೈರೆಕ್ಟ್ಲಿ ಮಾಡ್ಬೋದಾ? ಈ ತರ ಎಲ್ಲ ಕ್ವಶನ್ಸ್ ಗಳು ಇರ್ತವೆ. ಸೊ ಇದನ್ನ ಡಿಸೈಡ್ ಮಾಡುವುದು ಹೇಗೆ ಅಂದ್ರೆ, ನಿಮ್ಮ ಸ್ಟ್ರೆಂತ್ಸ್ ಮೇಲೆ, ನಿಮ್ಮ ಇಂಟ್ರೆಸ್ಟ್ ಮೇಲೆ, ಮತ್ತೆ ನಿಮ್ಮ ಕಾಂಟೆಕ್ಸ್ಟ್ ಮೇಲೆ. ಈ ಮೂರು SIC ಅಂದ್ರೆ ಸ್ಟ್ರೆಂತ್ ಶಕ್ತಿ, ಇಂಟ್ರೆಸ್ಟ್ ಆಸಕ್ತಿ, ಕಾಂಟೆಕ್ಸ್ಟ್ ಅಂದ್ರೆ ಪರಿಸ್ಥಿತಿ. ಈ ಮೂರು ಒಂದು ಏನ್ ಹೇಳ್ತಾರೆ ಕಂಪಾಸ್ ಅಂದ್ರೆ, ನಿಮ್ಗೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು, ನಮ್ ಚಿಕ್ಕಂದಿನಿಂದ ಒಂದು ಕಂಪಾಸ್ ಇರುತ್ತೆ, ನಮ್ ಕಂಪಾಸ್ ಬಾಕ್ಸ್ ಅಂತ. ಆ ಕಂಪಾಸ್ ಬಾಕ್ಸ್ ಇಲ್ಲದೆ ಇದ್ದಿದ್ರೆ, ಮ್ಯಾಥಮೆಟಿಕ್ಸ್ ಕಲಿದೇ ಇದ್ದಿದ್ರೆ ಇವತ್ತು ಬಹುಶಃ ನಾವು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ, ರೈಟ್? ಸೊ ಅದೇ ತರ ಆ ಕಂಪಾಸ್ ನಮ್ಗೆ ಜೀವನದಲ್ಲೂ ಬೇಕು. ಅದೇ ಕಂಪಾಸ್ ಸ್ಟ್ರೆಂತ್ಸ್, ಇಂಟ್ರೆಸ್ಟ್, ಕಾಂಟೆಕ್ಸ್ಟ್. ದ ಸ್ವೀಟ್ ಸ್ಪಾಟ್ ಯು ಆರ್ ಲುಕಿಂಗ್ ಫಾರ್ ಇಸ್ ವೇರ್ ಆಲ್ ತ್ರೀ ಸರ್ಕಲ್ಸ್ ಓವರ್ಲ್ಯಾಪ್. ಅಂದ್ರೆ ಅದೇ ಇಂಪಾರ್ಟೆಂಟ್. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ ಬೇಕಾಗಿರುವಂದ್ರೆ ಈ ಕಂಪಾಸ್. ಅಂದ್ರೆ ನಾವು ನಮ್ಮ ಸ್ಟ್ರೆಂತ್ ಅನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು, ಮತ್ತೆ ನಮ್ಮ ಇಂಟ್ರೆಸ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಹಾಗಾದ್ರೆ ಸ್ಟ್ರೆಂತ್ ಅಂದ್ರೆ ಏನು? ಯಾರು ಹೇಳ್ತೀರಾ ಇದ್ರಲ್ಲಿ ಸ್ಟ್ರೆಂತ್ ಅಂದ್ರೆ ಏನು? ಶಕ್ತಿ ಮೇಡಮ್, ಅಥವಾ ಬಲ, ಸಾಮರ್ಥ್ಯ. ಹಾ, ನಿಮ್ಗೆ ಈಗ ಏನೇನ್ ಶಕ್ತಿ ಇದೆ ಅಂತ ನಿಮ್ಗೇನ್ ಅನ್ಸುತ್ತೆ? ನಿಮ್ಗಿದೆ ಅಂದ್ರೆ ಶಕ್ತಿ ಏನೇನಿದೆ ಅಂತ ಅನಿಸ್ತಾ ಇದಮ್ಮ? ಹೆದರ್ಕೋಬೇಡಿ, ಹೇಳಿ. ಇಟ್ಸ್ ಅ ಬೋಲ್ಡ್ ಅಂಡ್ ಬಿ. ನೀವು ಯಾವತ್ತು ಟೀಚರ್ ಆಗ್ತೀರಾ ಅಥವಾ ಹೈಯರ್ ಎಜುಕೇಶನ್ ಹೋಗ್ತೀರಾ, ಯಾವ್ದೇ ಹೋಗ್ತೀರಾ ಅಂದ್ರೆ ಯಾವಾಗ ನೀವು ಬೋಲ್ಡ್ ಆಗಿ ಮಾತಾಡೋದನ್ನ ಕಲಿಬೇಕು. ಅವಾಗ ನಿಮ್ಗೆ ಒಂದು ಧೈರ್ಯ ಬಂದಾಗ, ಮಾತಾಡಿದಾಗ ನಿಮ್ಮ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂತ ಆಯ್ತಾ? ಸೊ ನಿಮ್ಮ ಸ್ಟ್ರೆಂತ್ ಅನ್ನ ಹೇಳ್ಬಿಟ್ರೆ ಯಾರಾದ್ರೂ ಅನ್ಕೊಂಡ್ಬಿಡ್ತಾರಾ ಏನೋ? ನೋ, ಅಲ್ಲ. ಯಾಕೆ? ಇಟ್ಸ್ ಟೀಚರ್ ಕೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲಿರೋದು. ಸಿಂಪಲ್. ಸೊ strengths are signals from 3+ years of school, projects, hobbies and part-time work. They are already there. ಅಂದ್ರೆ ನಿಮ್ಮ ಒಂದು 2 ವರ್ಷದ ಲಾಸ್ಟ್ ಇಯರ್ ಇಂದ ನೀವು ಕಂಪೇರ್ ಮಾಡ್ಕೊಂಡಾಗ ಒಂದು ಟಾಸ್ಕ್ ಯಾವಾಗ್ಲೂ ನಿಮ್ಮ ಫ್ರೆಂಡ್ಸ್ ಕೇಳ್ತಿರ್ತಾರೆ. ಉದಾಹರಣೆಗೆ, ನಿನ್ ನೋಟ್ಸ್ ಕೊಡು, ನಮ್ಗೆ ಒಂದು ಎಸ್ಸೆ ಬರ್ಕೊಡು, ಈ ತರ ಎಲ್ಲ. ಸೊ ಆ ಸ್ಕಿಲ್ಲೇ ನಿಮ್ಮ ಶಕ್ತಿ. ಎಸ್ಸೆ ರೈಟಿಂಗ್ ಇಟ್ಸ್ ಕಂಟೆಂಟ್ ಡೆವಲಪ್ಮೆಂಟ್, ಫ್ರೀಲಾನ್ಸಿಂಗ್ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್, ನೋಟ್ಸ್ ಮೇಕಿಂಗ್. ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕರಿಕ್ಯುಲಮ್, ಅಕಾಡೆಮಿಕ್ ಕರಿಕ್ಯುಲಮ್, ಅಂದ್ರೆ ಟೀಚರಿಂಗ್ ಆಸ್ಪೆಕ್ಟ್. ನೆಕ್ಸ್ಟ್, ವಾಟ್ ಸಬ್ಜೆಕ್ಟ್ ಸ್ಕಿಲ್ ಡು ಯು ಪಿಕ್ ಅಪ್ ಫಾಸ್ಟರ್ ದ್ಯಾನ್ ದ ಅವರೇಜ್ ಕ್ಲಾಸ್ಮೇಟ್. ಅಂದ್ರೆ ಉಳಿದೋರ್ಕಿಂತ ನೀವು ಯಾವ ವಿಷಯವನ್ನ ಬೇಗ ಗ್ರಾಸ್ ಮಾಡ್ತೀರಾ? ಉದಾಹರಣೆಗೆ ಆರ್ಟ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಕಾಮರ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಅಷ್ಟೇ ಅಲ್ಲ, ಅದರಲ್ಲಿ ಇನ್ನೊಂದಿಷ್ಟು ಕೆಲವಷ್ಟು ಸಬ್ಜೆಕ್ಟ್ ಗಳು ಇರ್ತವೆ. ಅದು ಯಾವ್ದು ಅಂದ್ರೆ, ನಾನು ಸುಮ್ನೆ ಗೊತ್ತಿರ್ತೇನೆ, ನನಗೆ ಯಾವ್ದು ಬೇಡ, ಯಾವಾಗ ಒಬ್ನೇ ಇರ್ತೇನಲ್ಲ ಆಗ ಎಕ್ಸ್ಪ್ಲೋರ್ ಮಾಡ್ತೇನೆ, ಆಗ ನಾನು ಜಗತ್ತನ್ನ ನೋಡ್ತೇನೆ ಅಂದ್ರೆ ಮೊಬೈಲ್ ನೋಡೋದಲ್ಲ. ನಾನು ಉದಾಹರಣೆಗೆ ನೋಡ್ತಾ ಇರುವಂತದ್ದು ಅಂದ್ರೆ ಪುಸ್ತಕ ಓದೋದು, ಅಥವಾ ಪೇಂಟಿಂಗ್ ಮಾಡೋದು, ಅಥವಾ ಈ ತರ ಹಾಬೀಸ್ ಗಳಿರುತ್ತಲ್ಲ, ಅದು ಕೂಡ ಒಂದು ಪ್ರೊಫೆಷನ್. ಸೊ ಅದಕ್ಕೋಸ್ಕರ ನಿಮ್ಮ ಸ್ಟ್ರೆಂತ್ ಅನ್ನ ನಿಮ್ಮನ್ನೇ ನೀವು ಅಬ್ಸರ್ವ್ ಮಾಡಿ ತಗೋಬೇಕು. ದಟ್ ಈಸ್ ದ ಲಾಸಿಂಗ್ ಟ್ರ್ಯಾಕ್ ಆಫ್ ಟೈಮ್. ಅಂದ್ರೆ ವೆನ್ ಯು ಆರ್ ಇನ್ ಅ ಫ್ಲೋ, ಲಾಸಿಂಗ್ ಟ್ರ್ಯಾಕ್ ಆಫ್ ಟೈಮ್, ವಾಟ್ ಆರ್ ಯು ಕ್ಯಾಶುಯಲಿ ಡೂಯಿಂಗ್
ಅಂದ್ರೆ ಯಾವ ನೀವು ಕ್ಯಾಶುಯಲಿ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಕಳ್ಕೊಂಡಿದ್ದೀರಾ ಅಂದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ಸ್ಟ್ರೆಂತ್ ಆಕ್ಚುಲಿ. ನೆಕ್ಸ್ಟ್, ಇಂಟ್ರೆಸ್ಟ್, ವಾಟ್ ಜಿನಾಲಿ ಎಕ್ಸೈಟ್ಸ್ ಯು. ಅದೇ ಉದಾಹರಣೆಗೆ ಈ ಸ್ಟ್ರೆಂತ್ ಅಲ್ಲಿ ಏನು ನಿಮ್ಗೆ ಇಂಟ್ರೆಸ್ಟ್ ಬರುತ್ತಲ್ಲ ಅದು ಅಂದ್ರೆ ಉದಾಹರಣೆ ಸ್ಟ್ರೆಂತ್, ಉದಾಹರಣೆಗೆ ನಾನು ಒಂದು ಎಸ್ಸೆ ರೈಟಿಂಗ್ ಮಾಡುವಾಗ ನೀವು ತುಂಬಾ ಇನ್ವಾಲ್ವ್ಮೆಂಟ್ ಇರುತ್ತೆ, ದಟ್ ಇಸ್ ಇಂಟ್ರೆಸ್ಟ್. ಹಾಡುವಾಗ ತುಂಬಾ ಇನ್ವಾಲ್ವ್ಮೆಂಟ್ ಇರುತ್ತೆ, ದಟ್ ಈಸ್ ಎನ್ ಇಂಟ್ರೆಸ್ಟ್. ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಒಂದು ಅದರಲ್ಲಿ ಒಳವ ಹೋಗಿ ನೋಡುವಂತದ್ದು, ದಟ್ ಇಸ್ ಕಾಲ್ಡ್ ಇಂಟ್ರೆಸ್ಟ್. ಈಗ ವಿಚ್ ಆರ್ ದ 3 ಯೂಟ್ಯೂಬ್ ಚಾನಲ್ಸ್ ಅಂಡ್ ಕ್ರಿಯೇಟರ್ಸ್ ಡು ಯು ಫಾಲೋ ವಿದೌಟ್ ಬೀಂಗ್ ಟೋಲ್ಡ್. ಅಂದ್ರೆ ನೀವು ಯೂಟ್ಯೂಬ್ ಅನ್ನ ಇನ್ಸ್ಟಾಗ್ರಾಮ್ ಅನ್ನ ಎಲ್ಲ ಫಾಲೋ ಮಾಡ್ತೀರಾ, ಯಾರು ಹೇಳಿದೆ ನಿಮಗೆ ಬೇಕು ಅಂತ ಕಂಡು ಫಾಲೋ ಮಾಡ್ತಿರ್ತೀರಾ. ಅದರಲ್ಲಿ ಒಂದು ಕಂಟೆಂಟ್ ಇರುತ್ತೆ. ಉದಾಹರಣೆ ಯಾರೋ ಒಂದು ಮೋಟಿವೇಶನಲ್ ವಿಡಿಯೋ ಹೇಳ್ತಿರ್ತಾರೆ ಅಥವಾ ಯಾವ್ದಾದ್ರು ಒಂದು ಲೈಫ್ ಸ್ಕಿಲ್ಸ್ ಹೇಳ್ತಿರ್ತಾರೆ. ಉದಾಹರಣೆ ಇವತ್ತು ಈ ವೆಬಿನಾರ್ ಜಾಯ್ನ್ ಆಗಿರೋದು ಕೂಡ ಇಟ್ ಈಸ್ ಅ ಇಂಟ್ರೆಸ್ಟ್, ಕರೆಕ್ಟ್? ಸೊ ಈ ಇಂಟ್ರೆಸ್ಟ್ ಮೇಲೆ ನೀವು ಜಾಯ್ನ್ ಆಗಿದ್ದೀರಾ. ಈ ಇಂಟ್ರೆಸ್ಟ್ ನೀವು ಹೇಳ್ತಾ ಇರೋದ್ರಿಂದ ಇದು ಒಂದು ಈ ಬೇಸಿಕ್ ಇಂಟ್ರೆಸ್ಟ್ ಮೇಲೆ ನೀವು ಮುಂದೆ ಹೋಗ್ತೀರಾ. ಯಾರು ಗೊತ್ತು, ನಾಳೆ ಒಂದಿನ ನೀವೇ ಒಂದು ವರ್ಕ್ಶಾಪ್ ಅನ್ನ ನಡೆಸಿ ಸ್ಪೀಕರ್ ಆಗಿ ಕುತ್ಕೋಬಹುದಲ್ಲ. ಸುಮಾರು ಕುತ್ಕೋಬಹುದು, ಅನಿತಾ ಅವ್ರು ಕುತ್ಕೋಬಹುದು. ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್. ನೆಕ್ಸ್ಟ್, ಕಂಟೆಕ್ಸ್ಟ್, ವಾಟ್ ಈ ಯುವರ್ ಸಿಚುಯೇಷನ್ ಡಿಮಾಂಡ್ಸ್. ಅಂದ್ರೆ ನಮ್ಮ ಪರಿಸ್ಥಿತಿ, ಉದಾಹರಣೆಗೆ ಆರ್ಥಿಕ ಪರಿಸ್ಥಿತಿ, ಫ್ಯಾಮಿಲಿ ಪರಿಸ್ಥಿತಿ, ಮತ್ತೆ ಮನಸ್ಥಿತಿ, ಇದೆಲ್ಲವನ್ನೂ ಸೇರಿ ಡಿಸೈಡ್ ಮಾಡುವಂತದ್ದು ಕಂಟೆಕ್ಸ್ಟ್. ನೆಕ್ಸ್ಟ್, ಇಲ್ಲಿ ತನಕ ನಾವು ಮಾತಾಡಿದ್ವಿ. ಒಂದು ಸ್ಟೋರಿ ಹೇಳಿದ್ದೆ ನೆನಪಿದ್ಯಾ? ಅಂದ್ರೆ ನಿಮ್ದೇ ಸ್ಟೋರಿ ಕಂಪೇರ್ ಟು ಮೀನಾಕ್ಷಿ ಸ್ಟೋರಿ. ಯಾರಾದ್ರೂ ಹೇಳ್ತೀರಾ ಮೀನಾಕ್ಷಿ ಸ್ಟೋರಿ ಏನಾಗಿತ್ತು ಅಂತ? ಅರೆ, ನಾನು ಅದನ್ನೇ ಮಾತಾಡ್ತಾ ಹೋದ್ರೆ ನಂಗೆ ಬೇಜಾರ್ ಬಂದ್ಬಿಡುತ್ತಪ್ಪ. ಸುಮಾ ಅವ್ರೆ, ಹಾ ಮೇಡಮ್. ಹೇಳಮ್ಮ, ನೀನಾರು ಹೇಳು. ಅಂದ್ರೆ ಏನಿತ್ತು ಮೀನಾಕ್ಷಿ ಕಥೆ, ಏನಿತ್ತು? ಬರ್ತಾಯ್ತಾ? ಮೀನಾಕ್ಷಿ ಕಥೆ ಏನಿತ್ತು ಅಂದ್ರೆ 2 ವರ್ಷ ಅವಳು 1.5 ವರ್ಷ ಲಾಸ್ ಮಾಡ್ಕೊಂಡಿದ್ಲು. 8 ತಿಂಗಳ ನಂತರ ಅದರ ಅರ್ಧ ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ರು. ಒಂದು CET ಅಟೆಂಡ್ ಮಾಡಿದ್ಲು, ಅದರ ಸರಿಯಾಗಿ ಪ್ರಿಪೇರ್ ಮಾಡಿರ್ಲಿಲ್ಲ. ಒಂದು ಫ್ಯಾಮಿಲಿ ಶೋ, ಒಂದು ಫ್ಯಾಮಿಲಿ ಅಂದ್ರೆ ಕುಟುಂಬದ ಒಂದು ಶಾಪ್ ಅನ್ನ ಅಂಗಡಿಯನ್ನ ನಡೆಸುವಂತ ಅವ್ರ ಅಂಕಲ್ ಹೇಳಿದ್ರು. ಬಟ್ ಅವರು ವಾಟ್ಸ್ಆಪ್ ಸ್ಟೇಟಸ್ ಏನ್ ಹಾಕಿದ್ರು ಅಂದ್ರೆ ವಾಟ್ ಐ ಆಮ್ ಡೂಯಿಂಗ್, ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ. ಸೊ ದಟ್ ಇಸ್ ಕಾಲ್ಡ್ ಇದು. ಬಟ್ ಈಗ ಏನಾಗಿದ್ದಾಳೆ ಅವಳು ನೋಡಲ್ವಾ? ಕ್ಯೂರಿಯಾಸಿಟಿ ಇದೆಯಾ? ಹಾ ಮೇಡಮ್, ಕ್ಯೂರಿಯಾಸಿಟಿ ತುಂಬಾ ಇದೆ, ಹೇಳಿ. ಎಸ್ ಮಿಸ್. ಇದೆಯಾ? ಸೀರಿಯರ್ ಅವ್ರಿಗೆ ಮೀನಾಕ್ಷಿ ಅವರಿಗೆ ಕಂಪಾಸ್ ರನ್ ಮಾಡಿದ್ದಾಳೆ. ಕಂಪಾಸ್ ಅಂದ್ರೆ ಸ್ಟ್ರೆಂತ್ಸ್, ಇಂಟ್ರೆಸ್ಟ್ ಅಂಡ್ ಕಾಂಟೆಕ್ಸ್ಟ್, 3 ರನ್ ಮಾಡಿದ್ದಾಳೆ. ಅವಳಿಗೆ ಅವಳಿಗೆ ಗೊತ್ತಿರ್ಲಿಲ್ಲ, ಬಟ್ ಈಗ ಗೊತ್ತಾಗಿದೆ. ಏನಂದ್ರೆ ಅವಳು ಟಾಪ್ ಆಫ್ ಹರ್ ಕ್ಲಾಸ್ ನ ಟಾಪ್ ಆಗಿದ್ಲು. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಸ್ಟ್ರಾಂಗ್ ಇದ್ಲು. ಎಕ್ಸ್ಪ್ಲೇನಿಂಗ್ ಥಿಂಗ್ಸ್ ಅಲ್ಲಿ ಫ್ರೆಂಡ್ಸ್ಗೆ ಅಂದ್ರೆ ಫ್ರೆಂಡ್ಸ್ ಹೆಲ್ಪ್ ಮಾಡೋದ್ರಲ್ಲಿ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ಲು. ಬಟ್ ಒಂದೇ ವೀಕ್ನೆಸ್ ಅವಳಿಗೆ ಇದ್ದಿತ್ತು, ಏನಂದ್ರೆ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ ಅನ್ನ, ಅಂದ್ರೆ ಈ ಲೆಕ್ಕ ಇದೆಲ್ಲ ಮಾಡುವಾಗ ರೀಸನಿಂಗ್ ಕೆಪಾಸಿಟಿಯಲ್ಲಿ ಅವಳು ಪ್ರೆಷರ್ ಅಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಇದು ಅವಳ ವೀಕ್ನೆಸ್, ಸ್ಟ್ರೆಂತ್ ಆಗಿತ್ತು. ನೆಕ್ಸ್ಟ್ ಕಮ್ಸ್ ಟು ಇಂಟ್ರೆಸ್ಟ್, ಅಂದ್ರೆ ಆಸಕ್ತಿ. ಅವಳಿಗೆ ಏನ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಫೈನಾನ್ಸ್, ಅಂದ್ರೆ ಮಾರ್ಕೆಟಿಂಗ್ ಬಗ್ಗೆ, ಫಿನಾನ್ಸ್ ಬಗ್ಗೆ, ಚಾನಲ್ ಅಂದ್ರೆ ಫೈನಾನ್ಸ್ ಚಾನಲ್ ಎಲ್ಲ ನೋಡ್ತಾ ಇದ್ರು, ಎಕನಾಮಿಕಲಿ ನೋಡ್ತಾ ಇದ್ರು. ಸೊ ಆ ಒಂದು ಆರ್ಥಿಕವಾದ ಚಾನಲ್ ಎಲ್ಲ ನೋಡ್ತಾ ಇರುವಂತಂದ್ರೆ ಅವಳು ಮತ್ತೆ 4 ಎಜುಟೆಕ್ ಕ್ರಿಯೇಟರ್ಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ, IG ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರು. ಎಜುಟೆಕ್ ಅಂದ್ರೆ ಸಾಫ್ಟ್ವೇರ್ ಕಂಪನೀಸ್ ಇದೆಯಲ್ಲ, ಹಾಗೆ ಎಜುಟೆಕ್ ಕಂಪನಿಗಳು ಯಾರು ಎಜುಕೇಶನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ ಅವರು. ಲವ್ಸ್ ಟು ಮೆಂಟರ್ ಜೂನಿಯರ್ಸ್, ಅಂದ್ರೆ ಅವಳು ಏನ್ ಮಾಡ್ತಾ, ಇದೆಲ್ಲ ಅವಳಿಗೆ ಸ್ಟ್ರೆಂತ್ ಆಕ್ಚುಲಿ, ಇಂಟ್ರೆಸ್ಟ್, ಸ್ಟ್ರೆಂತ್. ಬಟ್ ಎಕ್ಸೈಟೆಡ್ ಯಾವಾಗ ಆಗ್ತಾ ಇರ್ಲಿಲ್ಲ ಅಂದ್ರೆ ಕೋಡಿಂಗು, ಲ್ಯಾಬ್ ಇದೆಲ್ಲ ಅವಳಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಅವಳ ಕಂಟೆಸ್ಟ್ ಏನಿತ್ತು, ಪರಿಸ್ಥಿತಿ ಏನಿತ್ತು, ಫ್ಯಾಮಿಲಿ ನೀಡ್ಸ್ ಹರ್ ಟು ಅರ್ನ್ ವಿದಿನ್ 12 months. ಅವಳ ಮನೆಯಲ್ಲಿ 1 ವರ್ಷದಲ್ಲಿ ಸಂಬಳ ಬೇಕಾಗಿತ್ತು, ಅಂದ್ರೆ ಮನೇಲಿ ಜವಾಬ್ದಾರಿ ಇತ್ತು ಅವಳಿಗೆ. ಓಪನ್ ಟು ರೀಲೊಕೇಟ್, ಆದ್ರೆ ಬೆಂಗಳೂರು, ಹುಬ್ಳಿ ಹೀಗೆಲ್ಲ ಕಡೆ ಹೋಗೋದಕ್ಕೆ ರೆಡಿ ಇದ್ಲು. ಬಟ್ ಅವಳ ಅಮ್ಮನ ಹೆಲ್ತ್ ಸಮಸ್ಯೆ ಇತ್ತು. ನಾಟ್ ಲೋನ್ ಕೆಪಾಸಿಟಿ ಬಿಯಾಂಡ್ 2 lakh.
2 ಲಕ್ಷಕ್ಕಿಂತ ಜಾಸ್ತಿ ಅವಳು ಲೋನ್ ಮಾಡ್ಲಿಕ್ಕೆ ರೆಡಿ ಇದೆ. ಬಟ್ ಹರ್ ಡಿಸಿಷನ್ ಏನಿತ್ತು, ಇದು ಕ್ಲೋಸ್ ಮಾಡ್ತೇನೆ, ಏನ್ ಅಂತ ಹೇಳಿ. ಸಿ ಅವ್ರ ಡಿಸಿಷನ್ ಏನಿತ್ತು ಅಂತ, ಅದೇ ಪಾತು ಬ್ಯಾಂಕಿಂಗ್ ಎಕ್ಸಾಮ್ ಅಂದ್ರೆ ಗವರ್ಮೆಂಟ್ ಎಕ್ಸಾಮ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ಲು ಅವಳು. 12 months ಅಲ್ಲಿ ಎಕ್ಸೆಲ್ ಫಾರ್ ಫೈನಾನ್ಸ್ ಫ್ರೀಲಾನ್ಸ್ ಫೈನಾನ್ಸ್ ಅಲ್ಲಿ ಫ್ರೀಲಾನ್ಸ್ ಮಾಡ್ತೀನಿ ಅನ್ಕೊಂಡು, ಯಾಕಂದ್ರೆ ಇಂಟ್ರೆಸ್ಟ್ ಅಲ್ಲಿ ಇತ್ತು ಅವಳು. ಪ್ಯಾರಲಲ್ಲಿ ಎಕ್ಸೆಲ್ ಕೋರ್ಸ್ ಅನ್ನ ತಗೊಂಡಿದ್ಲು. ಯಾಕೆ ಇದು ಅವಳಿಗೆ ಸೂಟ್ ಆಗ್ತಿತ್ತು ಅಂದ್ರೆ, ಅವಳ ಸ್ಟ್ರೆಂತ್ ಎಕ್ಸೆಲ್, ಇಂಗ್ಲಿಷ್ ಎಕ್ಸ್ಪ್ಲೇನಿಂಗು, ಇಂಟ್ರೆಸ್ಟ್ ಫಿನಾನ್ಸ್, ಕಂಟೆಕ್ಸ್ಟ್ ಅರ್ನಿಂಗ್ ವಿದಿನ್ 12 months, ಅದೆಲ್ಲರೂ ಅವರದ್ದು ಲೋ ರಿಸ್ಕ್ ಅಲ್ಲಿ ಇತ್ತು. ಸೊ ಅವಳ ಡಿಸಿಷನ್ ಖುಷಿ ಆಯ್ತಾ ನಿಮ್ಗೆ? ಮೇಡಮ್ ಬೈಬಿಡಿ, ಇನ್ನೊಂದ್ಸಲ ಹೇಳಿ ಪ್ಲೀಸ್. ಬೈಯೋದಕ್ಕೆ ಹೇಳ್ತೀನಿ ಕೇಳಿ. ಈಗ ಅವಳು ಸ್ಟ್ರೆಂತ್ ಅವಳದ್ದೇನು ಅಂತ ಮ್ಯಾಪ್ ಹಾಕಿದ್ಲು, ಕಂಪಾಸ್ ಎಲ್ಲ ಅಂದ್ರೆ ಈ ಕಂಪಾಸ್ ಅಲ್ಲಿ ಏನಿತ್ತಲ್ಲಿ, ಸ್ಟ್ರೆಂತ್ ಇತ್ತು, ಇಂಟ್ರೆಸ್ಟ್ ಇತ್ತು, ಕಂಟೆಕ್ಸ್ಟ್ ಇತ್ತು. ಅಂದ್ರೆ ಶಕ್ತಿ, ಆಸಕ್ತಿ, ಪರಿಸ್ಥಿತಿ ಮೂರನ್ನು ಅವಳು ಅವಲೋಕನ ಮಾಡಿ ಅವಳು ಏನ್ ಮಾಡ್ಬೇಕು ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಅನ್ನ ಬರಿಬೇಕು. ಬ್ಯಾಂಕಿಂಗ್ ಎಕ್ಸಾಮ್ ಅನ್ನ ಹೇಗ್ ಬರಿಬೇಕು, ಇನ್ನು 1 ವರ್ಷದಲ್ಲಿ ಬರಿಬೇಕು. ಆ 1 ವರ್ಷದಲ್ಲಿ ಪ್ಯಾರಲಲ್ಲಿ ಅಂದ್ರೆ ಅದರ ಸರಿ 1 ವರ್ಷ ಪ್ರಿಪೇರ್ ಮಾಡ್ತಾನೆ. ಅವಳು ಎಕ್ಸೆಲ್ ಕೋರ್ಸ್ ಅನ್ನ ಮಾಡ್ತಾಳೆ. ಎಕ್ಸೆಲ್ ಕೋರ್ಸ್ ಅನ್ನ ಮಾಡ್ತಾ ಫೈನಾನ್ಸ್ ಅಂದ್ರೆ ಅವಳಿಗೆ ಮಾರ್ಕೆಟಿಂಗ್ ಅಲ್ಲಿ, ಫೈನಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತಲ್ಲ, ಅದರಲ್ಲಿ ಅರ್ನಿಂಗ್ಸ್ ಆಗಿ ಅಂದ್ರೆ ಅವಳಿಗೆ ಅರ್ನಿಂಗ್ಸ್ ಬೇಕಲ್ಲ, ಅದಕ್ಕೋಸ್ಕರ ಈ ಎಕ್ಸೆಲ್ ಕೋರ್ಸ್ಗೆ ಫೀಸ್ ಕಟ್ಬೇಕು, IBPS ಎಕ್ಸಾಮ್ಗೆ ಕೋಚಿಂಗ್ಗೆ ಫೀ ಬೇಕು. ಬಟ್ ಅವ್ರು ಎಲ್ಲಿಂದ ತಂತಾಳೆ? ಸೊ ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ರು, ಫ್ರೀಲಾನ್ಸ್ ಅಲ್ಲಿ ಗಿಗ್ಸ್ ಅಂದ್ರೆ ಉದಾಹರಣೆಗೆ ಫೈನಾನ್ಸ್ ಫ್ರೀಲಾನ್ಸ್ ಮಾರ್ಕೆಟಿಂಗ್, ಅದು ಆ ಫ್ರೀಲಾನ್ಸ್ ಇದ್ರಲ್ಲಿ ಫೈನಾನ್ಸ್ ಅಲ್ಲಿ ಅವಳು ಮಾಡೋದು. ಇದರಿಂದ ಅರ್ನಿಂಗ್ ಎಷ್ಟು ಬಂತು ಗೊತ್ತಾ? ಎಲ್ಲಿದೆ ನೋಡಿ, 90 ದಿನಗಳ ನಂತರ ಅವಳ ರಿಸಲ್ಟ್ ಹೀಗಿತ್ತು. ಸೊ ಅಲ್ಲಿ ತನಕ ವೇಟ್ ಮಾಡ್ತೀರಾ? ಎಸ್ ಮ್ಯಾಮ್. ಗುಡ್. ಸೊ ಇಲ್ಲಿ ತನಕ ನಾವು ಕಂಪಾಸ್ ನೋಡಿದ್ವಿ, ಆಕ್ಷನ್ ನೋಡಿದ್ವಿ, 5 ಪಾರ್ಟ್ಸ್ ನೋಡಿದ್ವಿ, ಇದೆಲ್ಲ ನೋಡಿದ್ವಿ ಅಲ್ವಾ? ಈಗ ನಾವು ಇಷ್ಟೆಲ್ಲ ನೋಡಿದ್ವಿ, ನಾವು ಮಾಡೋ ಮೊದ್ಲು ಎಡವೋದು ಎಲ್ಲಿ ಅದು ನೋಡ್ಬೇಕಲ್ವಾ? ಸೊ ಎಡವುದೇನಂದ್ರೆ 6 mistakes that steal 2 years. ಆಲ್ವೇಸ್ ಅಂದ್ರೆ 2 ವರ್ಷಗಳ ಕಾಲ ನಮ್ಮ ಒಂದು 6 ಮಿಸ್ಟೇಕ್ ಜೀವನವನ್ನ ಹಾಳು ಮಾಡ್ತೀವಿ. ಅದೇನಂದ್ರೆ ಫಾಲೋವಿಂಗ್ ದ ಹರ್ಡ್, ಅಂದ್ರೆ ಕುರಿ ಮಂದೆಯನ್ನ ಫಾಲೋ ಮಾಡೋದು. ವೇಟಿಂಗ್ ಫಾರ್ ಪರ್ಫೆಕ್ಟ್ ಕ್ಲಾರಿಟಿ, ಉದಾಹರಣೆಗೆ ನಾನು ಒಂದ್ಸಲ ಕ್ಲಾರಿಟಿ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾನೇ ಇರೋದು, ಇದರಿಂದ ಟೈಮ್ ಹೋಗ್ತಾ ಇರುತ್ತೆ, ನಮ್ಗೆ ಯಾವ್ದು ಟೈಮ್ ಸಿಗೋದಿಲ್ಲ, ಅದ್ರಲ್ಲಿ ಟೈಮ್ ನಿಲ್ಲೋದಿಲ್ಲ. ಸೊ ಇನ್ ದಿಸ್ ಟೈಮ್ಸ್ ಮೂರನೇದು ಪ್ರಿಪೇರಿಂಗ್ ಫಾರ್ ಎವ್ರಿಥಿಂಗ್, ಅಂದ್ರೆ KPSC KS ಎಕ್ಸಾಮು ಮಾಡೋದು, ಮಾಸ್ಟರ್ಸ್ ಮಾಡೋದು, ಜಾಬು ಮಾಡೋದು, ಸ್ಟಾರ್ಟ್ಅಪ್ ಮಾಡೋದು, ಆಲ್ ಎಟ್ ಒನ್ಸ್ ಎಲ್ಲ. ಅವಾಗ ರಿಸಲ್ಟ್ ಏನ್ ಬರುತ್ತೆ? ಮಿಸ್ ಆಗೋದಿರುತ್ತೆ, 0 ಬರುತ್ತೆ. ನೆಕ್ಸ್ಟ್ ಸ್ಕಿಪ್ಪಿಂಗ್ ದ ಸ್ಕಿಲ್ಸ್, ಅಂದ್ರೆ ನಾನು ಒಂದು ಲರ್ನಿಂಗ್ ಪ್ರೊಸೆಸ್ ಅನ್ನ ಮಾಡ್ತಾ ಇರುವಾಗ, ಲೈಫ್ ಇಸ್ ಅ ಲರ್ನಿಂಗ್ ಪ್ರೊಸೆಸ್. ಈಗ ನಾನು ನಿಮ್ಮಿಂದ ಕಲಿತಾ ಇದ್ದೇನೆ. ಸೊ ಈಗ ಐ ಆಮ್ ಥಿಂಕಿಂಗ್ ಅಬೌಟ್ ಯಾಕೆ ಉಳಿದವರು ಮಾತಾಡ್ತಾ ಇಲ್ಲ, ಈಗ ನನ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ವೈ ಐ ಆಮ್ ಥಿಂಕಿಂಗ್, ಎಲ್ಲಿ ಲ್ಯಾಕಿಂಗ್ ಅಂತ ನಾನ್ ಥಿಂಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಐ ಹ್ಯಾವ್ ಟು ಲರ್ನ್ ಮೋರ್ ಅಬೌಟ್ ಅಟ್ರಾಕ್ಟಿಂಗ್ ದ ಸ್ಟೂಡೆಂಟ್ಸ್ ಮಚ್ ಮೋರ್ ಫ್ರಮ್ ಅನಿತಾ ಮತ್ತೆ ಸುಮಾರ್ಗಿಂತ ಅನಿತಾರ್ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ರು ಮಾತಾಡ್ತಾ ಇಲ್ಲ, ಯಾಕೆ ಅಂತ ನೋಡ್ಬೇಕಲ್ವಾ? ಸೊ ಆ ಒಂದು ಸ್ಕಿಲ್ ಅನ್ನ ಸ್ಕಿಪ್ ಮಾಡ್ಬಾರ್ದು. ಒಂದು ಡೌಟ್ ಬಂದಾಗ ಯು ಹ್ಯಾವ್ ಟು ಆಸ್ಕ್, ಯು ಹ್ಯಾವ್ ಟು ಕ್ಲಿಯರ್ ಓವರ್ ದಟ್, ಅಲ್ಲಿಂದಾನೆ ಆ ಸ್ಕಿಲ್ ಅನ್ನ ಕಲ್ತ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ವಾಟ್ಸಪ್ ಸ್ಟೇಟಸ್, ಅದು ಇನ್ಸ್ಟಾಗ್ರಾಮ್ಗಳು, ಫೇಸ್ಬುಕ್ಗಳು, ಇದೇ ಎಲ್ಲ ಕರಿಯರ್ ಅಡ್ವೈಸ್ ಅಂತ ಖಂಡಿತ ಅಲ್ಲ. ಜೀವನದಲ್ಲಿ ಒಂದು ಲೈವ್ ಎಕ್ಸಾಂಪಲ್ಸ್ ಏನ್ ಕೊಟ್ಟಿರ್ತಾರೆ, ನಮ್ಮ ಹಿಂದಿರುವವರು ಅಂದ್ರೆ ಗುರು ಮತ್ತು ಗುರು ಅವರೇ ಲೈವ್ ಎಕ್ಸಾಂಪಲ್ಸ್. ಅಮ್ಮ ಅಪ್ಪನು ಅಥವಾ ಫ್ಯಾಮಿಲಿ ಮೆಂಬರ್ಸು ಅಥವಾ ಅಕ್ಕ ತಮ್ಮ ಹೀಗಿರುವವರು, ಅಥವಾ ಮನೆ ಸುತ್ತಮುತ್ತಲಿನ ಪರಿಸರದವರು, ಅಥವಾ ನಮ್ಮ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅವರು, ಇವರೇ ಲೈವ್ ಎಕ್ಸಾಂಪಲ್ಸ್ ಅನ್ನ ಮೆಂಟರ್ಸ್ ಅಂತ ಕೊಡ್ತೀವಿ. ಇದಕ್ಕೇನಂದ್ರೆ ಫೈಂಡ್ ಒನ್ ಮೆಂಟರ್, ಸೇವ್ ಯುವರ್ ಸೆಲ್ಫ್ 2 years. So mentorship is the one key. Next is undervaluing yourself. That is very important. ಇಲ್ಲಿ ಎಷ್ಟೋ ಜನ ಮಾತಾಡದೇ ಇರೋ ಕಾರಣ ಏನಂದ್ರೆ
ಭಯ. ಈಗ ಏನ್ ಮಾತಾಡ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೋ, ನಮಗೆ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೋ, ಇದರಿಂದ ಏನಾಗ್ಬಿಡುತ್ತೋ, ಆ ಭಯನೇ ಇದು. ಈ ನಿಮ್ಮ ಭಯ ಬೇಡ. ಯಾಕೆಂದ್ರೆ ನಿಮ್ಮ ಫಸ್ಟ್ ಸ್ಟೆಪ್ ಓವರ್ಕಮ್ ದ ಫಿಯರ್. ಅಂದ್ರೆ ನಿಮ್ಮ ಭಯವನ್ನ ಟೇಕಿಂಗ್ ದ ಫಸ್ಟ್ ಆಫರ್ ಔಟ್ ಆಫ್ ಫಿಯರ್. ಅಂದ್ರೆ ಫಸ್ಟ್ ಸ್ಟೆಪ್ ನೀವು ಭಯವನ್ನ ಗೆಲ್ಬೇಕು. ನೀವು ಯಾವತ್ತೂ ನಿಮ್ಮನ್ನ ಡಿಗ್ರೇಡ್ ಮಾಡಬಾರ್ದು. ನಮ್ಮನ್ನ ನಾವೇ ಡಿಗ್ರೇಡ್ ಮಾಡ್ತಾರೆ, ಉಳಿದವ್ರು ಖಂಡಿತ ಡಿಗ್ರೇಡ್ ಮಾಡ್ತಾರೆ. ಸೊ ಅದನ್ನ ಮಾಡ್ಬಾರ್ದು. ಸೊ 2 ವರ್ಷ ಲಾಸ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ 8 ರಿಂದ 12 ಲಕ್ಷ ಲಾಸು, 24 ತಿಂಗಳ ಲಾಸು, ಅದರ ಮಲ್ಟಿಪ್ಲೈ ಲಾಸು, ಒಂದ್ ಲೈಫೇ ಲಾಸ್. ಅಂದ್ರೆ ಅಷ್ಟು ಲಾಸ್ ಆಗುತ್ತೆ. ಬದುಕ ರೀಸ್ಟೋರ್ ಆಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಸೊ ಈಗ ಆಕ್ಚುಲಿ ನಿಮ್ಗೆ 2026 ಅಲ್ಲಿ ಇದು ಫಸ್ಟ್ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ನಾವು ಆಫರ್ ಮಾಡಿರೋದ್ರಲ್ಲಿ ಏನು ನಿಮ್ಗೆ ಹೈಯರ್ಡ್ ಆಗುತ್ತೆ. ಹೈಯರ್ಡ್ ಇನ್ 2026 ಅಂದ್ರೆ ಉದಾಹರಣೆಗೆ ಹೈಯರ್ಡ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ಶಬ್ದದ ಅರ್ಥ ಏನು ಅಂದ್ರೆ, ಈಗ ಮೊದಲ ಇಂಟರ್ವ್ಯೂ ನಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ. ಇಂಟ್ರೊಡ್ಯೂಸ್ ಈಗ ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸಸ್ ಏನು, ಹೀಗೆಲ್ಲ. ಈಗ ಆತರ ಸಿಸ್ಟಮೇ ಇಲ್ಲ. ಈಗ ಡೈರೆಕ್ಟ್ ರಿಯಾಸೆಕ್ ATS ಸಿಸ್ಟಮ್. ATS ಅಂದ್ರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಒಂದೇ ಶಾರ್ಟ್ ಅಲ್ಲೇ ನಿಮ್ಮ ಅಪ್ಲಿಕೆಂಟ್ಸ್ ರೆಸ್ಯೂಮ್ ಅಲ್ಲೇ ನಿಮ್ಗೆಲ್ಲಾ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋದು. ಯಾಕೆಂದ್ರೆ ಅದರಲ್ಲಿ ಲಿಂಕ್ ನಿಮ್ಮ ರೆಸ್ಯೂಮ್ ಬರೆಯೋದು ಒಂದು ಸ್ಕಿಲ್ ಇಲ್ಲ. ಸೊ ಅಷ್ಟು ಫಾಸ್ಟ್ ಆಗಿರುವ ಈ ಒಂದು 2026 ಅಲ್ಲಿ ವಾಟ್ ಆರ್ ಆಲ್ ದ ಸ್ಕಿಲ್ಸ್ ಯು ನೀಡ್ ಟು ಗೆಟ್. ದಟ್ ಈಸ್ ದೀಸ್ ಆರ್ ದ ಸ್ಕಿಲ್ಸ್. ಅಂದ್ರೆ ಒಂದು ಹಾರ್ಡ್ ಸ್ಕಿಲ್ಸ್ ಅಂದ್ರೆ ಕಲಿಯೋದು ಕಷ್ಟ, ಬಟ್ ದೇ ಆರ್ ದ ಕೋರ್ಸ್, ಬಟ್ ದ ಟೂಲ್ಸ್. ಆಯ್ತಾ? ಕೋರು ಹೌದು, ಟೂಲು ಹೌದು. ನೆಕ್ಸ್ಟ್ ಹ್ಯೂಮನ್ ಸ್ಕಿಲ್ಸ್, ಟೈಮ್ಲೆಸ್. ಅವಳಿಗೆ ಟೈಮೇ ಇಲ್ಲ, ಅಷ್ಟು ವರ್ಷಗಳ ಕಾಲನು ಪ್ರಯಾಸಿಸಿದಾವೆ. ಅದು ಕಮ್ಯುನಿಕೇಶನ್. ಈ ಹಾರ್ಡ್ ಸ್ಕಿಲ್ಗಳು ಚೇಂಜ್ ಆಗ್ತಾ ಇರ್ಬೋದು, ಬಟ್ ಹ್ಯೂಮನ್ ಸ್ಕಿಲ್ಸ್ಗಳು ಚೇಂಜ್ ಆದ್ರೂ ಕಂಟಿನ್ಯೂಷನ್ ಇರುತ್ತೆ. ಉದಾಹರಣೆಗೆ AI, ChatGPT, ಎಕ್ಸೆಲ್ ಅಂಡ್ ಡಾಟಾ, ಡಿಜಿಟಲ್ ಸ್ಟ್ಯಾಕು, ಡೊಮೇನ್ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ರೆಸ್ಯೂಮ್ ಇಂಟರ್ವ್ಯೂ, ಲೀಡರ್ಶಿಪ್ ಅಂಡ್ ಟೀಮ್ ವರ್ಕ್, ಫೈನಾನ್ಷಿಯಲ್ ಲಿಟ್ರಸಿ. ಸೊ ಯುವರ್ ಡಿಗ್ರಿ ಗೆಟ್ಸ್ ಯು ಸಿ, ಯುವರ್ ಸ್ಕಿಲ್ಸ್ ಗೆಟ್ ಯು ಹೈಯರ್. ಅಂದ್ರೆ ನಿಮ್ಮ ಡಿಗ್ರಿ ನಿಮ್ಮನ್ನ ನೋಡ್ಲಿಕ್ಕೆ ಇದ ನೋಡ್ಬೋದು, ಡಿಗ್ರಿ ನೋಡ್ಬೋದು, ಆದ್ರೆ ಸ್ಕಿಲ್ ನಿಮ್ಮನ್ನ ಹೈಯರ್ ಮಾಡುತ್ತೆ, ನಿಮ್ಮನ್ಗೆ ಒಂದು ಜಾಬ್ ಕೊಡುತ್ತೆ. ಸೊ ಸ್ಕಿಲ್ ಸೆಟ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಹೋಗಿ. ನೆಕ್ಸ್ಟ್, ದ ರೂಲ್ಸ್ ಹ್ಯಾವ್ ಚೇಂಜ್ಡ್. ಅಂದ್ರೆ 2026 ಹೈಯರಿಂಗ್ ರಿಯಾಲಿಟಿ ಇದೆಲ್ಲ. ಈ ಉದಾಹರಣೆಗೆ ನೀವು ಜಾಬ್ ಮಾಡ್ತೀನಿ ಅಂತ ಹೋದ್ರೆ ಇದೆಲ್ಲ ರಿಯಲ್ ಫ್ಯಾಕ್ಟ್ಗಳು. ಅಂದ್ರೆ ವಾಸ್ತವ ಸ್ಥಿತಿಯಲ್ಲಿ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಿದೆ ಮ್ಯಾಮ್. ಸೊ ದ ರೂಲ್ಸ್ ಹ್ಯಾವ್ ಚೇಂಜ್. ಏನಾಗಿದೆ ಅಂದ್ರೆ AI ಇಸ್ ದ ನ್ಯೂ ಎಕ್ಸೆಲ್ ನಾವು. ಅಂದ್ರೆ ಈಗ ಮೊದಲಾದ್ರೆ ಏನಿತ್ತು, MS ಎಕ್ಸೆಲ್ ಇತ್ತು, ಈಗ AI ಎಕ್ಸೆಲ್ ಆಗಿದೆ. Candidates who can use ChatGPT, Claude or Notion AI ship 2 into 3 faster, not a bonus, a baseline. ಸೊ a proof is a paper. ಅಂದ್ರೆ ಯಾವಾಗೂ ಪೇಪರ್ ಅಲ್ಲ. ಅಂದ್ರೆ ಪೇಪರ್ ಅಂತ ಏನ್ ಹೇಳಿರೋದಂದ್ರೆ ಮಾರ್ಕ್ಸ್ ಕಾರ್ಡ್ ಇದೆಲ್ಲ ಪೇಪರ್ ಆಗ್ಬಿಟ್ಟಿದೆ. ಬಟ್ ಯಾವಾಗ ಸ್ಕಿಲ್ ಸೆಟ್ ಇದೆ, ಒಂದು ಪ್ರಾಜೆಕ್ಟ್ ಇದೆ, ಒಂದು ಪೋರ್ಟ್ಫೋಲಿಯೋ ನಿಮ್ದು ಡೆವಲಪ್ ಆಗಿದೆ, ಅದನ್ನ ಆಲ್ರೆಡಿ ಏನ್ ಮಾಡಿದೀರಾ ಅಂತ ನೋಡ್ತಾರೆ. ಇಂಟರ್ನ್ಶಿಪ್ಸ್ ಮಾಡಿದೀರಾ, ಅಥವಾ ಎಷ್ಟು ಪ್ರಾಜೆಕ್ಟ್ಸ್ ಅನ್ನ ಮಾಡಿದೀರಾ, ಎಷ್ಟು ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಇದೆ, ಈ ತರ ಎಲ್ಲ ನೋಡ್ತಾರೆ. ಸೊ ನೆಕ್ಸ್ಟ್, ಕಮ್ಯುನಿಕೇಶನ್ ಡಿಸೈಡ್ಸ್ ಆಫರ್ಸ್. ನಾ ಏನ್ ಹೇಳ್ತಿದ್ದಾರಲ್ಲ, ಓಪನ್ ಅಪ್ ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಇರುತ್ತೆ. ಡಿಸ್ಕಸ್ ಕಮ್ಯುನಿಕೇಶನ್. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗದೇನೆ ನೀವು ಲೈಫ್ ಅಲ್ಲಿ ಗೋತ್ರು ಹೋಗೋದು, ಅಂದ್ರೆ ಮುಂದೆ ಹೋಗೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಕಮ್ಯುನಿಕೇಶನ್ ಡಿಸೈಡ್ಸ್ ಆಫರ್ಸ್. ಆಫರ್ಸ್ ಅಂದ್ರೆ ಉದಾಹರಣೆಗೆ ನಿಮ್ಮ ಪ್ಯಾಕೇಜು, ನಿಮ್ಮ ಒಂದು ಎಲ್ಲ ಡಿಸೈಡ್ ಮಾಡುವುದು ಕೂಡ ನಿಮ್ಮ ಕಮ್ಯುನಿಕೇಶನ್. ಅಂದ್ರೆ ಉದಾಹರಣೆಗೆ ನಾನು ಟಾಪರು, ಕ್ಲಾಸಿಕ್ ಟಾಪರು, ಇದರಲ್ಲಿ ಎಲ್ಲಾನು ಗೊತ್ತಿದೆ, ಎಲ್ಲಾನು ಎಕ್ಸೆಲ್ ಅಲ್ಲಿ, ChatGPT ನಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೇನೆ. ಬಟ್ ನನ್ಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ. ಉದಾಹರಣೆಗೆ ಕ್ವಶನ್ ಕೇಳಿದ್ರೆ ಹೇಳೋದಕ್ಕೆ ಬರೋದಿಲ್ಲ. ಈ ತರ ಕಮ್ಯುನಿಕೇಶನ್ ಇರೋರಿಗೆ ಇಟ್ ವಿಲ್ ನಾಟ್, ಕಂಪನಿ ವಿಲ್ ನಾಟ್ ಆಫರ್ ಎನಿಥಿಂಗ್. ಅವ್ರಿಗೆ ಏನು ಕೊಡೋದಿಲ್ಲ, ಯಾಕಂದ್ರೆ ಇವ್ರಿಗೆ ಹೇಳೋದಕ್ಕೆ ಬರೋದಿಲ್ಲ. ಉದಾಹರಣೆಗೆ ಒಂದು ಕಂಪನಿ ಪ್ರಾಜೆಕ್ಟ್ ಕೊಟ್ರೆ ಅವರು ಹೋಗಿ ಪ್ರೆಸೆಂಟೇಶನ್ ಏನ್ ಮಾಡ್ತಾರೆ, ಕಂಪನಿ ವಿಲ್ ಥಿಂಕ್ ಲೈಕ್ ದಟ್. ಆಗ ಏನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಕಮ್ಯುನಿಕೇಶನ್ ಇಸ್ ದ ಕೀ. ಸೊ
60% of the job creation is in companies you haven't heard of. ನಿಮಗೆ 60% ಜಾಬ್ ಎಲ್ಲಿ ಇದೆ ಅಂತಾನೆ ಗೊತ್ತಿರೋದಿಲ್ಲ. ಅಷ್ಟು ಜಾಬ್ಗಳಿದಾವೆ. ಜಾಬ್ ಇಲ್ಲ ಅಂತ ಏನು ಇಲ್ವೇ ಇಲ್ಲ. ಜಾಬ್ ಖಂಡಿತ ಇದೆ. ಜಾಬ್ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಏನು ಇಲ್ಲ. ಜಾಬ್ ಇದೆ, ಬಟ್ ಜಾಬ್ ತಗೊಳ್ಳೋರು ಇಲ್ಲ, ಸ್ಕಿಲ್ ಸೆಟ್ ಇಲ್ಲ ಅಷ್ಟೇ. ಸೊ ನೆಕ್ಸ್ಟ್ ನಾವು ಎಲ್ಲಿ ತನಕ ಬಂದ್ವಿ ಅಂತ ಒಂದು ಮಾರ್ಕ್ ಟಾರ್ಗೆಟ್ ಶಿವಮೊಗ್ಗ ತನಕ ಆದ್ರೂ ಅಟ್ಲೀಸ್ಟ್ ಹೋದ್ವಾ? ಸೊ ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ, ನಮ್ಮ ಒಂದು ಟಾರ್ಗೆಟ್ ನೇವಿಗೇಟರ್ ಅಲ್ಲಿ ಮ್ಯಾಪ್ ಹಾಕಿದ್ವಿ, ಕಂಪಾಸ್ ಹಾಕಿದ್ವಿ. ಈಗ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ದ ಪ್ಲಾನ್ ದಟ್ ಇಸ್ ಕಾಲ್ಡ್ ಆಕ್ಷನ್ ಪ್ಲಾನ್. ಅಂದ್ರೆ ಹೈಯರ್ ಎಜುಕೇಶನ್ 5 ಪಾತ್ ತಗೊಂಡಿದ್ವಿ. 5 ಪಾತ್ ಅಲ್ಲಿ ಹೈಯರ್ ಎಜುಕೇಶನ್, ಆಮೇಲೆ ಗವರ್ಮೆಂಟ್ ಎಕ್ಸಾಮ್ಸ್, ಕಾರ್ಪೊರೇಟ್ ಜಾಬ್ಸ್, ಫ್ರೀಲಾನ್ಸಿಂಗ್ ಅಂಡ್ ಎಂಟರ್ಪ್ರಿನರ್ಶಿಪ್. ಅದಾದ್ಮೇಲೆ ಕಂಪಾಸ್ ಹಾಕಿ ಅದನ್ನೆಲ್ಲ ಹೇಗ್ ಮಾಡೋದು, ಅದನ್ನ ಹೇಗೆ ನನಗೆ ಹೊಂದುತ್ತೆ, ಯಾವ ಫೀಲ್ಡ್ ಹೊಂದುತ್ತೆ ಅಂತ ಡಿಸೈಡ್ ಮಾಡೋದು ಹೇಗೆ ಅಂತ ಡಿಸೈಡ್ ಮಾಡೋದಕ್ಕೆ ನಮ್ಮ ಶಕ್ತಿ, ಆಸಕ್ತಿ ಮತ್ತೆ ಪರಿಸ್ಥಿತಿಯನ್ನ ನೋಡಿ ಡಿಸೈಡ್ ಮಾಡಿದ್ವಿ. ಈಗ ಅದೆಲ್ಲವನ್ನು ಡಿಸೈಡ್ ಮಾಡಿದ್ಮೇಲೆ ಒಂದು ಪಾತ್ ಆಗಿದೆ. ಹೈಯರ್ ಎಜುಕೇಶನ್ ಆಗಿರ್ಬೋದು, ಅಥವಾ ಕಾರ್ಪೊರೇಟ್ ಜಾಬ್ಸ್ ಆಗಿರ್ಬೋದು, ಅಥವಾ ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಅಥವಾ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು. ಅದರ ಬಗ್ಗೆ ಈಗ ಡಿಸೈಡ್ ಆಗಿದೆ. ಬಟ್ ಸ್ಟ್ರೆಂತ್ ನಮ್ದು ಗೊತ್ತಾಗಿದೆ. ಬಟ್ ಈಗ ಅದೆಲ್ಲ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ 90 days ಆಕ್ಷನ್ ಪ್ಲಾನ್ ಅನ್ನ ನೋಡೋಣ. ರೆಡಿನಾ? ಎಸ್ ಮೇಡಮ್. ಎಸ್ ಮ್ಯಾಮ್. ಓಕೆ, ಗುಡ್. ನೆಕ್ಸ್ಟ್, ಈ 90 ದಿನದಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ 3 ಫೇಸಸ್ ಇರುತ್ತೆ. 3 ಫೇಸಸ್ ಅಂದ್ರೆ 3 ಸ್ಟೇಜ್ ಇದೆ. 1ನೇ ಸ್ಟೇಜ್ ಅಲ್ಲಿ 1 ದಿನದಿಂದ 30 ದಿನದವರೆಗೆ, 2ನೇ ಸ್ಟೇಜ್ ಅಲ್ಲಿ 31ರಿಂದ 60 ದಿನದವರೆಗೆ, ನಾವು 3ನೇ ಸ್ಟೇಜ್ ಅಲ್ಲಿ 61ರಿಂದ 90 ದಿನದವರೆಗೆ. ವೀಕ್ ಬೈ ವೀಕ್ ನೀವು ಅದನ್ನ ನೋಡ್ಕೋಬೇಕು. ಕಮ್ಸ್ ವಿತ್ ದ ಪಾತ್ ಸ್ಪೆಸಿಫಿಕ್ ಎಕ್ಸೆಲ್ ಚೆಕ್ ಲಿಸ್ಟ್ ಯು ಕ್ಯಾನ್ ಪಿಕ್ ಅಪ್ ಡೈಲಿ. ಅಂದ್ರೆ ಈಗ ಯಾರು ಈ ಕೋರ್ಸ್ ಅನ್ನ ರಿಜಿಸ್ಟರ್ ಮಾಡ್ತಿರಲ್ಲ ನಮ್ ಜೊತೆ, ಅವರಿಗೆ ಇದು ಒಂದು ಅದರ ಕಾಂಬೋ ಪ್ಯಾಕ್ ತರ ಬಂದ್ಬಿಡುತ್ತೆ. ಅದಕ್ಕೆಂದ್ರೆ ನೀವು ಅದನ್ನ ಟಿಕ್ ಹಾಕೊಂಡು ಹೋಗ್ತಾರ ಆಯ್ತು. ಅಂದ್ರೆ ಇವತ್ತು ಡೇ 1 ನಾನು ಹೀಗ್ ಮಾಡಿದ್ದೇನೆ, 18ನೇ ತಾರೀಕು 4:56ಕ್ಕೆ ಇವತ್ತು ಇಷ್ಟು ಆಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಇಷ್ಟು ದಿನ 20ನೇ ತಾರೀಕು ಇಷ್ಟ ಆಗುತ್ತೆ, 21ಕ್ಕೆ ಇದಾಗುತ್ತೆ, 22ಕ್ಕೆ ಇದಾಗುತ್ತೆ, ಟಿಕ್ ಹಾಕೊಂಡು ಹೋಗಾಯ್ತು. ಸೊ ಡಿಸ್ಕವರ್, ಬಿಲ್ಡ್, ಎಕ್ಸಿಕ್ಯೂಟ್. ಫಸ್ಟ್ ಫೇಸ್ ಅಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಫೇಸ್ ಅಲ್ಲಿ ನೀವು ಪ್ರಾಮಾಣಿಕವಾಗಿ ಅಸೆಸ್ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ನಿಮ್ಗೆ ಗೈಡ್ ಇರೋದಿಲ್ಲ, ನೀವೇ ಗೈಡ್ ಆಗಿರ್ತೀರಾ, ನೀವೇ ಡಿಸಿಷನ್ ಮೇಕರ್ಸು ನೀವೇ. ಬಟ್ ಅಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಬೇಕು, ನಿಮ್ಮನ್ನ ನೀವು ಅಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್, ಇಂಟರ್ವ್ಯೂ ವಿತ್ 3 people ಪರ್ ಪಾತ್ ಆಫ್ ಇಂಟ್ರೆಸ್ಟ್. ಉದಾಹರಣೆಗೆ ಗವರ್ಮೆಂಟ್ ಎಕ್ಸಾಮ್ ಮಾಡಿದ್ರೆ ಏನಾಗುತ್ತೆ, ಹೈಯರ್ ಎಜುಕೇಶನ್ ಹೋದ್ರೆ ಏನಾಗುತ್ತೆ, ಎಂಟರ್ಪ್ರಿನರ್ಶಿಪ್ ಮಾಡಿದ್ರೆ ಏನಾಗುತ್ತೆ ಅಂತ ರಿಯಲ್ ಪೀಪಲ್ ಜೊತೆ, ಅಂದ್ರೆ ಅದರ ಮಾಡಿರುವವರ ಜೊತೆ ನೀವು ಮಾತಾಡ್ಬೇಕು. ನೆಕ್ಸ್ಟ್, 5 ಪಾತ್ರನ 5ಕ್ಕೈದು ಹುಡ್ಕೊಂಡು ಹೋಗ್ಬೇಡಿ. ಯಾವ್ದಾದ್ರು ಒಂದು ನಿಮಗೆ ಇಂಟ್ರೆಸ್ಟ್, ಸ್ಟ್ರೆಂತ್ ಮತ್ತೆ ನಿಮ್ಮ ಪರಿಸ್ಥಿತಿಯನ್ನು ನಿರ್ಧಾರ ಮಾಡಿರ್ತೀರಲ್ಲ, ಅದು ಒಂದು ಪ್ರೈಮರಿ ಪಾತ್, ಅಂದ್ರೆ ಮೊದಲನೇ ದಾರಿ. ನೆಕ್ಸ್ಟ್ 2ನೇ ದಾರಿ ಬ್ಯಾಕಪ್ ಗೆ. ಯಾಕೆಂದ್ರೆ ಒಂದು ದಾರಿ ಇಲ್ದೋದ್ರು ಒಂದಲ್ಲ ಒಂದಿರುತ್ತೆ ನೀವು ಬೆನ್ನಿಗೆ, ಅದಕ್ಕೋಸ್ಕರ. ಅದಾದ್ಮೇಲೆ ರೈಟ್ ಯುವರ್ 1 page ದಟ್ ಇಸ್ ವೈ ದಿಸ್ ಪಾತ್, ಯಾಕೆ ಬೇಕು. ಅನಿತಾ ಮತ್ತೆ ಸುಮಾ ಪೆನ್ನು ಪೇಪರ್ ಇಟ್ಕೊಂಡಿದ್ದೀರಾ? ಎಸ್ ಮೇಡಮ್, ಇಟ್ಕೊಂಡೇವಿ. ಎಸ್ ಮ್ಯಾಮ್. ಹಾ, ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಬರುವಂತದ್ದು ನೋಡಿ. ಸೊ ಡೇಸ್ 31 to 60 ಬಿಲ್ಡ್ ಯುವರ್ ಸ್ಕಿಲ್, ಯುವರ್ ಪಾತ್ ಡಿಮಾಂಡ್ಸ್. ಅಂದ್ರೆ ಫಿಕ್ಸ್ ರೆಸ್ಯೂಮ್. ಅಂದ್ರೆ 2ನೇ ಸ್ಟೇಜ್ ಅಂದ್ರೆ 1 ತಿಂಗಳ ಮುಗಿದ ನಂತರ ನೀವು ಫಿಕ್ಸ್ ಮಾಡ್ಬೇಕಾಗಿರೋದು ನಿಮ್ಮ ರೆಸ್ಯೂಮ್ ಮತ್ತೆ ಲಿಂಕ್ಡ್ ಇನ್, ಅಂದ್ರೆ ATS ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನುವಂತ ರೆಸ್ಯೂಮ್ ಮಾಡ್ತೀರಾ. ನೆಕ್ಸ್ಟ್, ಇದರಲ್ಲಿ ಮೀನಾಕ್ಷಿ ಅವರು ಮಾಡ್ತಾ ಇದ್ದಾರೆ ಇದೇ ತರ ಉದಾಹರಣೆಗೆ. ಯಾಕೆಂದ್ರೆ ಇದು ಮೀನಾಕ್ಷಿ ಅವರ ಪ್ರೊಫೈಲ್ ಮೇಲೆ, ನಾನು ಕಥೆಯ ಮೇಲೆ ನಿಮ್ಗೆ ಹೇಳ್ತಿರುವಂತದ್ದು. ಸೊ ನಿಮ್ಮ ಒಂದು ರೆಸ್ಯೂಮ್ ಅನ್ನ ರೆಡಿ ಮಾಡಿ, ನಿಮ್ಮ ಒಂದು ಲಿಂಕ್ಡ್ ಇನ್ ಪ್ರೊಫೈಲ್ ಅನ್ನ ರೆಡಿ ಮಾಡಿ, ನಿಮ್ಮ ಒಂದು ಕೋರ್, ನಿಮ್ಮ ಸ್ಟ್ರೆಂತ್ ಗೆ, ನಿಮ್ಮ ಆಸಕ್ತಿಗೆ ಒಂದು ಇರುವಂತ ಒಂದು ಕೋರ್ ಟೂಲ್ ಅನ್ನ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ AI ಕಲಿಬೇಕು, ಎಕ್ಸೆಲ್ ಕಲಿಬೇಕು, ಯಾವ ಡೊಮೈನ್ ಕಲಿಬೇಕು,
ಇದೆಲ್ಲ. ಬಟ್ ಇವ್ರು ಏನ್ ಮಾಡಿದ್ದಾರೆ, ಮೀನಾಕ್ಷಿ ಅವರು ಎಕ್ಸೆಲ್ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರು. ಈಗ ಅನಿತಾ ಅವ್ರು ಏನ್ ಮಾಡ್ತಾರೆ, ನಾನು ಕಲಿತೀನಿ ಅಂತ ಹೇಳ್ತಾರೆ. ಸುಮಾರು ಏನ್ ಮಾಡ್ತಾರೆ, ನಾನು ಚಾಟ್ ಜಿಪಿಟಿ. ಸೊ ಲೈಕ್ ದಟ್ ಯು ಹ್ಯಾವ್ ಟು ಡಿಸೈಡ್ ಆನ್ ಯುವರ್ ಓನ್. ಅರ್ಥ ಆಯ್ತಲ್ಲ? ಎಸ್ ಮ್ಯಾಮ್. ನೆಕ್ಸ್ಟ್ 2 hours ಪರ್ ಡೇ ಫೋಕಸ್ಡ್ ಪ್ರಾಕ್ಟೀಸ್ ಹ್ಯಾಬಿಟ್. ಇದು ತುಂಬಾ ಇಂಪಾರ್ಟೆಂಟ್. 2 ದಿನ ಪ್ರತಿ ದಿನ 2 ಗಂಟೆಗಳ ಕಾಲ ಓದ್ಬೇಕು ಅಥವಾ ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಒಂದು ಕಮ್ಯುನಿಟಿಯನ್ನ ಜಾಯ್ನ್ ಆಗ್ಬೇಕು. ಉದಾಹರಣೆಗೆ ಅದು ಮೇ ಬಿ ವಾಟ್ಸಪ್ ಕಮ್ಯುನಿಟಿ, ಈಗ ನಮ್ಮ ಪ್ರಿಪೇರ್ ಮೀ ಲೈಕ್ ಪ್ರೊಫೆಷನಲ್ ಆಗಿರ್ಬೋದು. ವಾಟ್ಸಪ್ ಅಲ್ಲಿ 1000 ಕಮ್ಯುನಿಟಿಗಳು ಇದಾವೆ. ಆದರೆ ಅದರಲ್ಲಿ ಡಿಸೈಡ್ ಮಾಡಿ ಯಾವ ದ ಬೆಸ್ಟ್ ಫಾರ್ ಯು ಅಂತ 1000ದಲ್ಲಿ ಒಂದು ಮಾತ್ರ ಸರಿಯಾಗಿರುತ್ತೆ. ಅದಕ್ಕೋಸ್ಕರ ಬಿ ಅವೇರ್ ಆಫ್ ದಟ್. ನೆಕ್ಸ್ಟ್ ಡೇ 60 190 ಅಂದ್ರೆ 3ನೇ ತಿಂಗಳು, 2ರಿಂದ 3ನೇ ತಿಂಗಳ ತನಕ ನೀವು ಎಕ್ಸಿಕ್ಯೂಟ್ ಮಾಡಿ. ಯಾವ್ದನ್ನ ಡಿಸ್ಕವರ್ ಮಾಡಿದ್ದೀರಾ, ಯಾವ್ದನ್ನ ಕಟ್ಟಿದೀರಾ, ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಅಂದ್ರೆ 20 ಅಪ್ಲಿಕೇಶನ್ ಹಾಕಿದ್ದೀರಾ, ಒಂದು ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡಿದೀರಾ, 5 ಮಾರ್ಕ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾಳೆ ಮೀನಾಕ್ಷಿ ಅವರು. ಮತ್ತೆ ಎವ್ರಿಥಿಂಗ್ ಇನ್ ಪೈಪ್ಲೈನ್ ಶೀಟ್ ಅಲ್ಲಿ ಬರ್ಕೊಂಡಿದ್ದಾರೆ. ವೀಕ್ಲಿ ಅಡ್ಜಸ್ಟ್ ಅಂಡ್ ಕೀಪ್ ಶಿಪ್ಪಿಂಗ್. ಸೊ ಅಲ್ಲಿಗೆ ಡಿಸ್ಕವರ್, ಬಿಲ್ಡ್ ಅಂಡ್ ಎಕ್ಸಿಕ್ಯೂಟ್, ದಟ್ ಈಸ್ 90 days ಆಕ್ಷನ್ ಪ್ಲಾನ್. ರೆಡಿ ಆಯ್ತಾ? ಅರ್ಥ ಆಯ್ತಾ? ಎಸ್ ಮ್ಯಾಮ್. ಗುಡ್. ಈಗ ಈ ನೆಕ್ಸ್ಟ್ ಅಲ್ಲಿ ಬಂದಿರುವಂತದ್ದು 48 ಗಂಟೆಗಳ ಕಾಲ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತನಕ ತುಂಬಾ ಖುಷಿಯಿಂದ ಕೇಳಿದೀರ ಅಲ್ವಾ? ಸೊ ನಿಮಗೆ ಏನ್ ಸಿಕ್ತು ಅಂತ ಅಂದ್ರೆ, ಇವತ್ತಿನ ಮುಂದಿನ 48 ತುಂಬಾ ಲೈಫ್ ನಿಮ್ಗೆ ಶೇಪ್ ಆಗತ್ತೆ. ಅಂದ್ರೆ ಈಗ ನಮ್ಮ ಮಾತಿನ ನಿಮ್ಗೆ ಮೋಟಿವೇಶನ್ ಸಿಕ್ಕಿದ್ರೆ ಅದು ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡುತ್ತೆ. ಎಷ್ಟೋ ಸಲ ಅದು ಎಷ್ಟಾಗುತ್ತೆ ಅಂದ್ರೆ, ಒಂದು ಮಕ್ಕಳಿಗೆ ಅವರ ಮಾತುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ನಿಮ್ಗೂ ಕೂಡ ಆಗಿರ್ಬೋದು. ನೆಕ್ಸ್ಟ್ 48 hours ಮ್ಯಾಟರ್ಸ್ ಮೋಸ್ಟ್. ಅಂದ್ರೆ ಯಾಕೆಂದ್ರೆ ಒಂದು ಪೇಜು ನಿಮ್ಮ ಸ್ಟ್ರೆಂತ್, ಇನ್ನೊಂದು ಇಂಟ್ರೆಸ್ಟ್, ಇದ್ರ ಬಗ್ಗೆ ಬರೀರಿ ಇವತ್ತು. ನಾಳೆ 2 ಪಾತ್ ಬಗ್ಗೆ, 2 ದಾರಿಯ ಬಗ್ಗೆ ಬರೀರಿ. ನೆಕ್ಸ್ಟ್ ನಾಳೆ ಸಂಜೆ ಒಳಗಡೆ ಯಾರಾದ್ರೂ ಒಂದು ವ್ಯಕ್ತಿಯ ಜೊತೆ ಆ 2 ದಾರಿಯ ಬಗ್ಗೆ ಮಾತಾಡಿ. ಬೈ ಸಂಡೇ, ನಾಳೆ ನೈಟ್ ಒಳಗಡೆ ಈ ಬಿಲ್ಡ್, ಡಿಸ್ಕವರ್, ಬಿಲ್ಡ್ ಅಂಡ್ ಎಕ್ಸಿಕ್ಯೂಟ್ ಪಾತ್ ಅನ್ನ 90 days ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿ. ರೆಡಿನಾ ಅದಕ್ಕೆ? ಮೇಡಮ್ ಇನ್ನೊಂದು ಹೇಳಿ. ಹಾ, ಈಗ ಇವತ್ತು 48 ಗಂಟೆಗಳ ಕಾಲ ಇಲ್ಲಿ ತನಕ, ಇಷ್ಟು ತನಕ 1 ಗಂಟೆ ಕಾಲ ಕೇಳಿದ್ರಲ್ವಾ? ಸೊ ಈ ಕೇಳಿದ್ದನ್ನ ಇನ್ನ ಮುಂದಿನ 48 ಗಂಟೆಗಳ ಕಾಲ ಏನಾಗಬೇಕಂದ್ರೆ, ನಿಮ್ಮ ಈ 2 ತಾಸು ಲೈಫ್ ಚೇಂಜ್ ಆಗ್ಬೇಕು ನಿಮ್ಗೆ ಇವತ್ತಿಂದ. ಅದ್ ಹೆಂಗ್ ಚೇಂಜ್ ಆಗ್ಬೇಕಂದ್ರೆ, ನಿಮ್ಮ ಮುಂದಿನ 48 ಗಂಟೆ, 1 ನಿಮಿಷ, 1 ಗಂಟೆ, 1 ದಿನ, 1 ವರ್ಷಗಳ ಕಾಲ ನಿಮ್ದು ಅಭಿವೃದ್ಧಿ ಆಗ್ತಾ ಹೋಗ್ಲಿ. ಸೊ ಅದಕ್ಕೆ ಕಾರಣ 48 hours. ಅದ್ರಲ್ಲಿ ಹೇಗೆ ಅಂದ್ರೆ, ಫಸ್ಟ್ ಗಂಟೆ ಅಂದ್ರೆ ಇವತ್ತು ಹಾಫ್ ಪೇಜ್ ಅನ್ನ ನಿಮ್ಮ ಸ್ಟ್ರೆಂತ್ ಬರೀರಿ, ಹಾಫ್ ಪೇಜ್ ಅನ್ನ ಇಂಟ್ರೆಸ್ಟ್ ಬರೀರಿ. ನೆಕ್ಸ್ಟ್ ನಾಳೆ ಶಾರ್ಟ್ ಲಿಸ್ಟ್ 2 paths ಅಂದ್ರೆ 2 ವೇನ, ಉದಾಹರಣೆಗೆ ಹೈಯರ್ ಎಜುಕೇಶನ್ ಇರ್ಬೋದು, ಕಾರ್ಪೊರೇಟ್ ಜಾಬ್ಸ್ ಇರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು, ಫ್ರೀಲಾನ್ಸ್ ಇರ್ಬೋದು, ಎಂಟರ್ಪ್ರಿನರ್ಶಿಪ್ ಇರ್ಬೋದು. ಈ 5 ಪಾತ್ಗಳಲ್ಲಿ ಯಾವ್ದಾದ್ರು 2 ಪಾತ್, ಎಲ್ಲಾನು ಅಲ್ಲ, 2 ಪಾತ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಪ್ರಾಮಾಣಿಕ ಆನ್ಸರ್ ಆಗಿರ್ಲಿ. ಆಮೇಲೆ ನೆಕ್ಸ್ಟ್ ಸ್ಲೋ ಹೋಗ್ಬೇಕಾ, ಇನ್ನು ಸ್ಲೋ ಹೇಳ್ಬೇಕಾ? ಹಾ ಮೇಡಮ್, ಒಂದ್ ಸ್ವಲ್ಪ ಹೇಳಿ ಸ್ಲೋ. ಹಾ, ನೆಕ್ಸ್ಟ್ ಹೇಳ್ತಾ ಇರೋದು, ಈಗ ಇಲ್ಲಿ ತನಕ ಆಯ್ತಾ? ಎಸ್ ಮ್ಯಾಮ್. ಎಸ್ ಮೇಡಮ್, ಆಯ್ತು. ಸೊ ಇಷ್ಟಾದ್ಮೇಲೆ ಮುಂದಿನ 48 ಕಾಲ ಟಾಕ್ ಟು ರಿಯಲ್ ಪರ್ಸನ್. ಅಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿಗಳು ಸಾಧಿಸಿರೋರು ಅಂತಲ್ಲ ಅಲ್ಲ, ಯಾರಾದ್ರೂ ನಿಮ್ಮ ಹೈಯರ್ ಎಜುಕೇಶನ್, ಈಗ MA ಮಾಡಿರೋರ್ಗೆ, ಹೈಯರ್ ಎಜುಕೇಶನ್ MA ಮಾಡಿರೋರ್ಗೆ, ಯಾಕೆ ಮಾಡಿದ್ರಿ, ಅಲ್ಲಿಂದ ಏನೇನ್ ಆಪ್ಷನ್ ಆಯ್ತು, ಇದರಿಂದ ಏನೇನ್ ಆಗುತ್ತೆ, ಎಷ್ಟು ವರ್ಷ ಬೇಕಾಗುತ್ತೆ, ಇದಕ್ಕೆ ಎಷ್ಟು ಎಕನಾಮಿಕ್ಸ್ ಅಂದ್ರೆ ದುಡ್ಡು ಎಷ್ಟು ಖರ್ಚಾಗ್ಬೋದು, ಪ್ಲಾನ್ ಮಾಡ್ಬೋದಾ, ಸಿಟಿಗೆ ಹೋಗ್ಬೋದಾ, ಇದೆಲ್ಲವನ್ನು ಡಿಸ್ಕಷನ್ ಮಾಡಿ. ಇದನ್ನ ಟಾಕ್ ಟು 1 ರಿಯಲ್ ಪರ್ಸನ್ ಪರ್ ಪಾತ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಡ್ರಾಫ್ಟ್ ಯುವರ್ ಫಸ್ಟ್ 90 day ಪ್ಲಾನ್.
ಅಂದ್ರೆ ನಿಮ್ಮ ಮೊದಲ ಫಸ್ಟ್ ಅಂದ್ರೆ ಇವತ್ತಿನ ಈ ಒಂದು ಟೆಂಪ್ಲೇಟ್ ಅನ್ನ ಯೂಸ್ ಮಾಡ್ಕೋಬಹುದು ನೀವು. ಟೆಂಪ್ಲೇಟ್ ಅಂದ್ರೆ ಮಾದರಿ, ಅದನ್ನ ಯೂಸ್ ಮಾಡ್ಕೋಬಹುದು. ಅದನ್ನ ಯೂಸ್ ಮಾಡಿ ಬಳಸ್ಕೊಂಡು 90 ದಿನದ ಒಂದು ಪ್ಲಾನ್ ರೆಡಿ ಮಾಡಿ, ಆಕ್ಷನ್ ಪ್ಲಾನ್. ಅದರಲ್ಲಿ ಏನೇನ್ ಇರುತ್ತೆ ಅಂದ್ರೆ ಇದಿರುತ್ತೆ, ಅಂದ್ರೆ ಹೇಗೆ ಡಿಸ್ಕವರ್ ಮಾಡ್ತೀರಾ, ಹೇಗೆ ನಿಮ್ಮ ಒಂದು ಕರಿಯರ್ ಅನ್ನ ಬಿಲ್ಡ್ ಮಾಡ್ತೀರಾ, ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ. ಸೊ ನಿಮ್ಮ ಡ್ರೀಮ್ ಗರ್ಲ್ ಬಂದ್ರು ದಟ್ ಇಸ್ ಕಾಲ್ಡ್ ಮೀನಾಕ್ಷಿ. ಮೀನಾಕ್ಷಿ ಬಂದ್ ಏನಾದ್ರು 90 ಡೇಸ್ ಆದ್ಮೇಲೆ ಏನಾಗಿದ್ರು ಹೇಳಿ ಅವಳು? IBPS PO ಎಕ್ಸಾಮು ಕ್ವಾಲಿಫೈ ಆದ್ರು, ಎಕ್ಸೆಲ್ ಫ್ರೀಲಾನ್ಸಿಂಗು ಆಯ್ತು, ಎಕ್ಸೆಲ್ ಕೋರ್ಸು ಆಗಿದೆ, ಡೈಲಿ ಸ್ಟಡಿ ಹ್ಯಾಬಿಟ್ 3 hours ಮಾಡ್ತಾಳೆ, 1 hour ಬ್ಯಾಂಕಿಂಗು, 2 hour ಬ್ಯಾಂಕಿಂಗು, 1 hour ಎಕ್ಸೆಲ್. ಫಸ್ಟ್ 6,000 ಫ್ರೀಲಾನ್ಸ್ ಅಲ್ಲಿ ತಗೊಂಡ್ಬಿಟ್ರು ವೀಕ್ 8ನೇದು ವೀಕ್ ಅಲ್ಲೆಯ. ಸೊ 3ನೇದು ಫ್ಯಾಮಿಲಿ ಆನ್ಬೋರ್ಡ್ ಆಗಿದೆ. ಆನ್ಬೋರ್ಡ್ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಅವ್ರಿಗೆ ಸಿಕ್ಕಿದೆ, ಯಾಕೆಂದ್ರೆ ಫಸ್ಟ್ ಮಾಕ್ ಇಂಟರ್ವ್ಯೂ ಕ್ರ್ಯಾಕ್ ಆಗಿದೆ. ಸೊ ಶೆಲ್ ವಿ ಕ್ಲಾಪ್ ಫಾರ್ ಹರ್? ಶೆಲ್ ವಿ ಕ್ಲಾಪ್ ಫಾರ್ ಹರ್? ವಿ ಹ್ಯಾವ್ ಟು ಕ್ಲಾಪ್. ನೋಡಿ ಅವಳು ಎಷ್ಟು ಕನ್ಫ್ಯೂಷನ್ ಇದ್ಲು, ಈಗ ಎಷ್ಟು ಡಿಸೈಡ್ ಆಗಿದ್ದಾಳೆ, ರೈಟ್? ಎಸ್ ಮ್ಯಾಮ್. ನಿಮಗೂ ಅಷ್ಟೇ ಕ್ಲಾರಿಟಿ ಸಿಕ್ತಾ? ಅನಿತಾ ಅವರೇ, ಸುಮಾ ಅವರೇ, ನಿಮ್ಗೂ ಅಷ್ಟೇ ಕ್ಲಾರಿಟಿ ಸಿಕ್ತಾ? ಹಾ ಮೇಡಮ್ ಸಿಕ್ತು. ಸಿಕ್ತು ಮ್ಯಾಮ್. ಸಿಕ್ತಾ? ಸೊ ಈಗ ಇಲ್ಲಿ ತನಕ ನಾನು ನಿಮ್ಗೆ ಹೇಳಿದ್ರಲ್ಲಿ ಒಂದು ಮಿಸ್ಸಿಂಗ್ ಇತ್ತು, ಏನು ಅಂತ ಹೇಳಿ ನೋಡೋಣ. The gap isn't talent, it was the map. You know how have one. ಅಂದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆ, ಅದು ಟ್ಯಾಲೆಂಟೆಡ್ ಸಮಸ್ಯೆ ಆಗಿರ್ಲಿಲ್ಲ, ಮ್ಯಾಪಿನ ಸಮಸ್ಯೆ ಆಗಿತ್ತು. ಆ ಮ್ಯಾಪ್ ನಾ ಹಾಡ್ಕೊಟ್ಟಿದ್ದೀನಿ. ಬಟ್ ಈಗ ಒಂದು ಕ್ವಶನ್ ಇದೆ, ಏನು ಅಂತ ಹೇಳಿ. ಕ್ವಶನ್ ಹೇಳಿ ಮ್ಯಾಮ್. ಕ್ವಶನ್ ನೀವೇ ಹೇಳ್ಬೇಕು. ಒಂದ್ ಕ್ವಶನ್ ಇದೆ, ನಿಮ್ಗೊಂದು ಡೌಟ್ ಇದೆ. ಗೊತ್ತಾಗ್ತಾ ಇಲ್ಲ? ಇಲ್ಲ ಮೇಡಮ್ ಗೊತ್ತಾಗ್ತಾ ಇಲ್ಲ. ನಾನ್ ಹೇಳ? ಹಾ ಮೇಡಮ್ ಹೇಳಿ. ಹೇಳಿ. ನಾನ್ ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಹಾ ಮೇಡಮ್ ಶಿಲ್ಪಾ ಮೇಡಮ್. ಶಿಲ್ಪಾ ಮೇಡಮ್. ಅಂತ ಗೊತ್ತಾಯ್ತು, ಬಟ್ ಯಾರು ಅಂದ್ರೆ ಐ ಆಮ್ ದ ಫೌಂಡರ್ ಅಂಡ್ ಅಕಾಡೆಮಿಕ್ ಡೈರೆಕ್ಟರ್ ಆಫ್ ಪ್ರೆಪ್ಮಿ ಪ್ರೋ, ದಟ್ ಇಸ್ ಪ್ರಿಪೇರ್ ಮಿ ಲೈಕ್ ಅ ಪ್ರೊಫೆಷನಲ್. ಅಬೌಟ್ ಪ್ರೆಪ್ಮಿ ಪ್ರೋ ಅಂದ್ರೆ ಇಟ್ಸ್ ಅ ಒನ್ ಫೌಂಡೇಶನ್ 3 tracks, ಇನ್ಫೈನೈಟ್ ಪಾಸಿಬಿಲಿಟೀಸ್. ಅಂದ್ರೆ ಇದರಲ್ಲಿ 3 tracks ಅಂದ್ರೆ ಅದರಲ್ಲಿ ಒಂದು 8 ಕೋರ್ ಫೌಂಡೇಶನ್ ಸ್ಕಿಲ್ ಇದೆ. ಉದಾಹರಣೆಗೆ ನಿಮ್ದು ಕರಿಯರ್ ಕ್ಲಾರಿಟಿ ಇರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡಿಜಿಟಲ್ ಪ್ಲಸ್ AI ಇರ್ಬೋದು, ರೆಸ್ಯೂಮ್ ಅಂಡ್ ಲಿಂಕ್ಡ್ಇನ್ ಇರ್ಬೋದು, ಕಮ್ಯುನಿಕೇಶನ್ ಇರ್ಬೋದು, ಲೀಡರ್ಶಿಪ್ ಇರ್ಬೋದು, ಆಪ್ಟಿಟ್ಯೂಡ್ ಇರ್ಬೋದು, ಮನಿ ಸ್ಕಿಲ್ಸ್ ಇರ್ಬೋದು. ಇಷ್ಟು 8 ಸ್ಕಿಲ್ ಗಳನ್ನ ಸ್ಟೂಡೆಂಟ್ ಸಕ್ಸಸ್ ಕೋರ್ ಅಂತ ಒಂದು ಕೋರ್ಸ್ ಮೂಲಕ ಕೊಡ್ತಾ ಇದ್ದಾವೆ. 8 ಕೋರ್ಸ್ ಅನ್ನು ಒಂದರಲ್ಲೇ ಕೊಡ್ತಾ ಇರೋದು. ಇದು ಸಪರೇಟ್ ಕೊಟ್ರೆ ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ ನಿಮ್ಗೆ. ಅದಕ್ಕೋಸ್ಕರ ಇದರ ಡೀಟೇಲ್ಸ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೇವೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಫೌಂಡರ್ ಕಡೆಯಿಂದ ಕಾಲ್ ಬರುತ್ತೆ, ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಟ್ರ್ಯಾಕು ಗವರ್ಮೆಂಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್. 3ನೇ ಟ್ರ್ಯಾಕು ಅಬ್ರಾಡ್, ಹೈಯರ್ ಎಜುಕೇಶನ್ ಅಲ್ಲಿ ಅಬ್ರಾಡಿಗೆ ಹೋಗ್ಬೇಕು, ಓದ್ಬೇಕು ಅಂತ ಇರೋರಿಗೆ ಓದ್ಬೋದು. ಇದರಲ್ಲಿ ಯಾವ್ದೇ ನಾವು ಚಾರ್ಜ್ ಮಾಡೋದಿಲ್ಲ. ಉದಾಹರಣೆಗೆ ಈಗ ಹೈಯರ್ ಎಜುಕೇಶನ್ PhD ಮಾಡ್ಬೇಕು ಅಂತ ಇರೋರಿಗೆ ಮಾಡ್ಬೋದು. ಅದರಲ್ಲಿ ನಾವು ಏನೂ ಚಾರ್ಜ್ ಮಾಡದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಲಿಂಕ್ ಅನ್ನ ಕೊಡ್ತೇವೆ. ಲಿಂಕ್ ಅಂದ್ರೆ ಗ್ಲೋಬಲ್ ಯೂನಿವರ್ಸಿಟಿಗೆ, ಗೇಟ್ವೇ ಟು ಗ್ಲೋಬಲ್ ಯೂನಿವರ್ಸಿಟಿ. ಸೊ ದಟ್ ಈಸ್ ಕಾಲ್ಡ್ ಪ್ರೆಪ್ಮಿ ಪ್ರೋ. ಆಯ್ತಾ? ಸೊ ಮೇಡಮ್ B.Ed MA ಏನಿಲ್ವಾ ನಿಮ್ಮಿಂದ ಲಿಂಕ್ ಅಥವಾ ಏನಾದ್ರು ನಮಗೆ ಮುಂದೆ ಹಚ್ಚಾಕ್ ಹೆಲ್ಪ್ ಮಾಡಕ್? ಏನ್ ಬೇಕು ಹೇಳಿ. ಈಗ ಇದನ್ನ ತಗೊಳ್ಳಿ. ಸೊ ಸ್ಟೂಡೆಂಟ್ B.Ed M.Ed ಅಲ್ಲಿ ನಿಮ್ಗೆ ಕೋರ್ಸಸ್, ಈಗ ಉದಾಹರಣೆ ಟೀಚರ್ ಆಗ್ಬೇಕಂದ್ರೆ ಲೀಡರ್ಶಿಪ್ ಸ್ಕಿಲ್ ಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಬೇಕು. ಆಮೇಲೆ ನಿಮ್ಗೆ ಟೀಚರ್ಸ್ ಟೆಸ್ಟ್ ಇರುತ್ತೆ, CET ಎಂಟ್ರೆನ್ಸ್ ಟೆಸ್ಟ್.
ಅದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟ್ ಬೇಕು. ನೆಕ್ಸ್ಟ್ ಕ್ಲಾಸಸ್ ಎಲ್ಲ ಡಿಜಿಟಲ್ ಅಂಡ್ AI ಅಲ್ಲಿ ಇರುತ್ತೆ, ಅದ್ರಲ್ಲಿ ಬೇಕು. ಮತ್ತೆ ಟೀಚರ್ಸ್, ಈಗ ಟೀಚರ್ಸ್ ಆದ್ಮೇಲೆ ನಿಮ್ಮ B.Ed ಎಲ್ಲ ಆದ್ಮೇಲೆ ನೀವು ರೆಸ್ಯೂಮ್ ಅನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಮಾಡ್ದೇನೆ ಇದ್ರೆ ನಿಮ್ಗೆ ಒಂದು ಒಳ್ಳೆ ಯಾವ್ದೋ ಒಂದು ಸ್ಕೂಲ್ ಅಲ್ಲಿ ಇದಾಗೋದು, ಪ್ಲೇಸ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾರು ಥ್ರೂ ಅದನ್ನೇ ಮೂಲಕ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಕರಿಯರ್ ಕ್ಲಾರಿಟಿ ಬೇಕೇ ಬೇಕು. ಸೊ ನಿಮಗೆ ಈ ಸ್ಟೂಡೆಂಟ್ ಸಕ್ಸಸ್ಫುಲ್, ಇಟ್ ಈಸ್ ಅ ಕ್ರೂಷಿಯಲ್ ಫಾರ್ ಎವ್ರಿ ಸ್ಟೂಡೆಂಟ್ ಅಂತಾನೆ ಹಾಕ್ಬಿಟ್ಟಿದೀವಿ ಅದಕ್ಕೋಸ್ಕರ. ಇಟ್ ಈಸ್ ಯೂನಿವರ್ಸಲ್. ಯಾರು ಈ ಸ್ಟ್ರೀಮು ಆ ಸ್ಟ್ರೀಮು ಏನು ಇಲ್ಲ, ಅದು MA B.Ed ಅಥವಾ B.Com M.Com ಯಾರಾದ್ರೂ ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್. ಓಕೆನಾ ಸುಮಾ ಅವ್ರೆ? ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಹಾ ಸರಿ. ನಿಮ್ಗೆ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತೇನೆ. ನೀವು ಕೋರ್ಸ್ ರಿಜಿಸ್ಟ್ರೇಷನ್ಗೆ ಕಾಲ್ ಮಾಡ್ಬೋದು ಆ ನಂಬರ್ಗೆ, ಅಥವಾ ಓಕೆ ಮ್ಯಾಮ್. ಇದರಲ್ಲಿ ಇದು ಏನಂದ್ರೆ ಫಾರ್ಮ್ ಫಿಲ್ಅಪ್ ಮಾಡ್ಬಿಟ್ರೆ ಕಾಲ್ ಮಾಡ್ತಾರೆ ನಮ್ ಟೀಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್, ಸೊ ಗೆಟ್ ದ ಅರ್ಲಿ ಆಕ್ಸೆಸ್. ಸೊ ಇಟ್ಸ್ ಅ ಪ್ರಿಪೇರ್ ಮಿ ಲೈಕ್ ಅ ಪ್ರೋ. ಸೊ ಡೋಂಟ್ ಲೆಟ್ ಕನ್ಫ್ಯೂಷನ್ ಡಿಸೈಡ್ ಯುವರ್ ಫ್ಯೂಚರ್. ಅಂದ್ರೆ ದಯವಿಟ್ಟು ನಿಮ್ಮ ಕನ್ಫ್ಯೂಷನ್ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡದೇ ಇರಲಿ. ಅದರ ಬದಲು ನಿಮ್ಮ ಸ್ಪಷ್ಟತೆ, ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಇದೆಲ್ಲವೂ ಆಸಕ್ತಿಯ ಜೊತೆ ನಿರ್ಧಾರವಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಲಕ್. ಏನಾದ್ರು ಕ್ವೇರೀಸ್ ಇದ್ರೆ, ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಕ್ವಶನ್ಸ್ ಏನಾದ್ರು ಇದೆಯಾ? ನೋ ಮ್ಯಾಮ್. ಇಲ್ವಾ? ಓಕೆ. ಹಾಗಾದ್ರೆ ಇಬ್ರು ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಾ? ಅನಿತಾ, ಆಗೋಣವಾ? ಹಾ ಮ್ಯಾಮ್, ನಾವು ಯೋಚನೆ ಮಾಡ್ಬಿಟ್ಟು ಹೇಳ್ತೀವಿ. ಯೋಚನೆ ಮಾಡ್ಬಿಡಿ. ಡಿಸಿಷನ್ ಮೇಕರ್ಸ್ ಆರ್ ದಿ ಡಿಸಿಷನ್ ಮೂವರ್ಸ್, ರಿಯಲೈಸರ್ಸ್. ಅಂದ್ರೆ ಡಿಸಿಷನ್ ಯಾವತ್ ನೀವು ನಿರ್ಧಾರ ಮಾಡ್ತಿರೋ ಅವಾಗ ನಿರ್ಧಾರಗಳು ಆಕ್ಷನ್ ಬರ್ತವೆ. ಹಾ ಮ್ಯಾಮ್. ಸೊ ನೀವು ಡಿಸಿಷನ್ ಮಾಡ್ಬಿಡಿ, ತಗೊಳ್ಳಿ. ಅದರಿಂದ ನಮ್ದು ಸರ್ಟಿಫಿಕೇಶನ್ ಇರುತ್ತೆ. ನಮ್ಗೆ ಇದು 2 ತಿಂಗಳ ಕೋರ್ಸಸ್ ಆಗಿರೋದಿಲ್ಲ. ಅದರಿಂದ ಎಷ್ಟು ಇನ್ಕ್ಲೂಡ್ ಆಗತ್ತೆ ಅಂದ್ರೆ ನಿಮ್ಗೆ. ಸೊ ಅದು ನಿಮ್ಮ ಒಂದು ಭವಿಷ್ಯನೇ ನಿರ್ಧಾರ ಮಾಡುತ್ತೆ. ಸರ್, RS ಹೆಗಡೆ ಸರ್ ಇದ್ದಾರೆ. ಸೊ ನಾವು ವೆಲ್ಕಮ್ ಟು ರಾಮಚಂದ್ರ ಹೆಗಡೆ ಸರ್. ಅವರಿಗೆ ತುಂಬಾನೇ ಖುಷಿ. ನಮ್ಮ ಈ ಸಂಸ್ಥೆಯ ಒಂದು ಮೆಂಟರು, ಫಿಲಾಸಫರು, ಗೈಡು ಎಲ್ಲಾನು ಆಗಿ ನಮ್ಗೆ ಸಂಸ್ಥೆಯನ್ನ ನಡೆಸಲಿಕ್ಕೆ ಹೆಲ್ಪ್ ಮಾಡಿದಂತ ರಾಮಚಂದ್ರ ಹೆಗಡೆ ಸರ್, RS ಹೆಗಡೆ ಸರ್ ಇದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ತೇನೆ. ಮತ್ತೆ ಅವರ ಒಪಿನಿಯನ್ ಕೂಡ ಹೇಳ್ಬೇಕು ಅಂತ ಕೇಳ್ಕೊತೇನೆ ಸರ್. ಸರ್, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಅದನ್ನ ಅನ್ಮ್ಯೂಟ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ಒಂದ್ಸಲ ಟಚ್ ಮಾಡಿ, ಅವಾಗ ಅದು ತೋರಿಸುತ್ತೆ. ಸರ್ ಕಾರ್ನರ್ ಅಲ್ಲಿ ಇದೆ ಸರ್. ನೀವು ಕ್ಯಾಮ್ರಾನ ಟಚ್ ಮಾಡಿದ್ರಿ. ವಾಯ್ಸ್ ಧ್ವನಿಯಲ್ಲಿ. ಸರ್, ಅದು ಬ್ಯಾಕ್ ಕ್ಯಾಮ್ರಾ ಆನ್ ಆಯ್ತು. ಇರ್ಲಿ, ಅವ್ರು ಮಾಡ್ತಾರೆ. ಆ ಕ್ಯಾಮ್ರಾದ ಪಕ್ಕದಲ್ಲೇನೆ ಮೈಕ್ ಇದೆ ಎಡಗಡೆಗೆ. ಈಗಷ್ಟೇ ಕ್ಯಾಮ್ರಾದ ಐಕಾನ್ ಕ್ಲಿಕ್ ಮಾಡಿದ್ರಲ್ಲ, ಅದರದ್ದು ಎಡಗಡೆಗೆ ಇರುತ್ತೆ.
ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡೋಣ, ಸ್ಟ್ರೆಸ್ ಬೇಡ. ಮೋಸ್ಟ್ಲಿ ಅದು ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಸೆಂಟರ್ ಅಲ್ಲಿ ಟಚ್ ಮಾಡಿ ಸರ್, ಅವಾಗ ಕೆಳಗಡೆಯಿಂದ ಒಂದು ಬಾರ್ ಮೇಲ್ಗಡೆ ಬರುತ್ತೆ. ನಿಮ್ ಸ್ಕ್ರೀನ್ ಸೆಂಟ್ರಲ್ ಹಾಗೆ ಟಚ್ ಮಾಡಿ. ಕೆಳಗಡೆ ಒಂದು ಟೂಲ್ ಬಾರ್ ಬಂತ? ಇಲ್ಲ, ಮೀಟಿಂಗ್ ಇಂದ ಎಕ್ಸಿಟ್ ಆಗಿ ಮತ್ತೊಂದ್ಸಲ ಜಾಯ್ನ್ ಆಗ್ಬಿಡಿ. ಸೊ ಅವಾಗ ಆಟೋಮೆಟಿಕ್ಲಿ ಬರುತ್ತೆ. ಸರ್ ಅಲ್ಲಿ ಯಾರ ಇದ್ರೆ ಕೇಳಿ ಸರ್. ಸರ್ ಇಲ್ಲ ಅಂದ್ರೆ ಇವ್ರ ಸರ್ ನಂಬರ್ ಇದ್ರೆ ಕಾಲ್ ಮಾಡಿ ಹೇಳಿ ಮೇಡಮ್. ಹೇಳ್ತೀನಿ. ಇಲ್ಲ, ಅವ್ರು ಮಾಡ್ತಾರೆ, ಅವರು ಸೈನ್ಸ್ ಸರ್ ಅಲ್ಲ, ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ. ಅವ್ರು ಅಟ್ ಲಾಸ್ಟ್ ಹಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ಐ ಹ್ಯಾವ್ ದ ಕಾನ್ಫಿಡೆನ್ಸ್. ಸರ್ ಸ್ಮೈಲ್ ಕೊಡ್ತಿದ್ದಾರೆ, ಗೊತ್ತಾಗುತ್ತೆ ಅವ್ರಿಗೆ. ಸರ್ ಅದು ಧ್ವನಿ ಇದಿದ್ದು ಸರ್, ಐಕನ್ ಇದ್ದು ಸರ್ ಮೇಲ್ಗಡೆ. ಸರ್ ಗ್ರೂಪ್ ಇಂದ ಜಾಯಿನ್ ಆಗಿ ಎಕ್ಸಿಟ್ ಆಗಿ ಮತ್ತೆ ಜಾಯಿನ್ ಆಗಿ. ಅದ್ರ ಪಕ್ಕದ್ದು ಸರ್, ಅದ್ರ ಪಕ್ಕದ್ದು. ನಿಮ್ಮಿಬ್ರು ಫೀಡ್ಬ್ಯಾಕ್ ಅಮ್ಮ. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿದೀನಿ.
ನಿಮ್ಮಿಬ್ಬರು ಫೀಡ್ಬ್ಯಾಕ್ ಅಮ್ಮ, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ಇದೆ. ಸುಧೀರ್, ನಿಮ್ಗೆ ಏನಾದ್ರು ಆಪ್ಷನ್ಸ್ ಇದೆಯಾ ಅವ್ರನ್ನ ಅನ್ಮ್ಯೂಟ್ ಮಾಡೋದಕ್ಕೆ ಅಂತ ನೋಡ್ತೀರಾ? ಇಲ್ಲ, ನಾನ್ ನೋಡ್ತಾ ಇದ್ದೆ. ಅನ್ಮ್ಯೂಟ್ ಯುವರ್ ಸೆಲ್ಫ್ ಒಂದು ಲಿಂಕ್ ಕಳಿಸಿ ಅವರೇ, ಸುಧೀರ್ ಅವರೇ. ಅನ್ಮ್ಯೂಟ್ ಯುವರ್ ಸೆಲ್ಫ್ ಒಂದು ಲಿಂಕ್ ಕಳಿಸಿ. ಓಕೆ ಕೊಟ್ರದ್ದು. ಹಂಗ್ ಬರಲ್ಲ ಅದು. ಸರ್ ಅಲ್ಲಿ ಕ್ಯಾಮರಾದ ಪಕ್ಕ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಸರ್, ಫಸ್ಟ್ ಒನ್ ಕ್ಯಾಮ್ರಾ, ಸೆಕೆಂಡ್ ಒನ್ ಮೈಕು, ಲಾಸ್ಟ್ ಒನ್ ಅದು ಕಟ್ ಮಾಡೋದು ರೆಡ್ ಇದರಲ್ಲಿ. ಸರ್ ಹಿಂಗ್ ಕ್ರಾಸ್ ಗೆರೆ ಇದ್ದು ಸರ್, ಮೈಕ್ ತರ ಚಿತ್ರ ಇದ್ದು ಅದರಲ್ಲಿ ಕ್ರಾಸ್ ಗೆರೆ ಇತ್ತು ಮೇಲ್ಗಡೆ, ನಿಮ್ಮ ಫೋಟೋದ ಮೇಲ್ಗಡೆ ಇತ್ತು. ಹಾ ಸರ್, ನಿಮ್ದು ಆರ್ ಅಂತ ಬಂತಲ್ಲ, ಅದ್ರ ಬಾಜು ಇದೆ ನೋಡಿ ಸರ್ ಮೈಕ್ ಟೈಪ್. The session ಫೀಡ್ಬ್ಯಾಕ್ ಕೊಟ್ರು ಕಡೆ ಬರುವ. I think we can Yes. close the session. Yes, sir. ಎಸ್, ಅನಿತಾ ಮತ್ತೆ ಸುಮಾ ಅವರು ಚಾಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಹಾಕಿದೀನಿ, ಹಾ ಹೇಳಿ. ಅದರಲ್ಲಿ ಫೀಡ್ಬ್ಯಾಕ್ ಕೊಡಿ ನಿಮ್ದು. ವಾಟ್ಸ್ಆಪ್ ನಂಬರ್ ಕೂಡ ಕೊಡ್ಲಿಕ್ಕೆ ಅಲ್ಲಿ ಆಪ್ಷನ್ ಇದೆ, ಅದನ್ನ ಕೊಟ್ಟರೆ ನಿಮ್ಗೆ ಇದು ಮೇಡಮ್ ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಅದು PDF ನ ನಿಮ್ಗೆ ಕಳಿಸ್ಕೊಡ್ತೀವಿ ನಾವು. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಅಗೇನ್ ಒನ್ಸ್ ಅಗೇನ್. ಹಾ ಓಕೆ ಮತ್ತೊಂದ್ಸಲ ಹೋಗ್ಬೋದು, ಓಕೆನಾ? ಹಾ ಸರಿ. ಮತ್ತೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ಗೂ ಕೂಡ ಅದರಲ್ಲಿ ನಿಮ್ ನಂಬರ್ ಅನ್ನ ಹೇಳಿ ಮಾಡಿದಾಗ ಸರ್ ನಾವು ಕಾಲ್ ಮಾಡ್ತಾರೆ ಅದಕ್ಕೆ. ಓಕೆ ಮ್ಯಾಮ್. ಹಾ ಓಕೆ. ಓಕೆ, ಥ್ಯಾಂಕ್ ಯು. ಮಂಡೇ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ಬೋದಲ್ಲ? ರಿಜಿಸ್ಟ್ರೇಷನ್ ಸುಮಾನ್ ಹಾ. ಕೇಳ್ಬಿಟ್ಟು ಹೇಳ್ತೇನೆ ಮ್ಯಾಮ್. ಹೌದಾ? ಸರಿ ಸರಿ. ನಿಮ್ ಫ್ರೆಂಡ್ಸ್ ನೀವು? ಹಾ ಹಾ ಮ್ಯಾಮ್. ಮೇಡಮ್, ಒಂದೇ ಕಾಲೇಜ್ ಮೇಡಮ್. Students for today. ವಾಯ್ಸ್ ಕೇಳ್ತಿಲ್ಲ. ಕೇಳ್ತಿಲ್ಲ ಮೇಡಮ್, ಕಟ್ ಕೇಳಿಸ್ತಾ ಇದೆ. ಓಕೆ, ವೇಟ್ ಮಾಡ್ತಾ ಇರ್ತೀವಿ. ಅಂತೇನಿಲ್ಲ, ನಿಮ್ಗೆ ಕಾಲ್ ಮಾಡಿ, ನೀವೇ ಕಾಲ್ ಮಾಡಿದ್ರು ಪರವಾಗಿಲ್ಲ. ನಮ್ದು ಅದರಲ್ಲಿ ನಂಬರ್ ಡಿಸ್ಪ್ಲೇ ಆಗಿದೆ ಅಲ್ಲ, ನೀವು ಗ್ರೂಪ್ ಅಲ್ಲಿ ಇದೆ ಇರಲ್ಲ, ಎಸ್ ಮ್ಯಾಮ್. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ. ಓಕೆ ಮ್ಯಾಮ್. ಓಕೆ ಮೇಡಮ್, ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಓಕೆ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಮೇಡಮ್ ಲೆಫ್ಟ್ ಆಗ್ಬೇಕಾ? ಓಕೆ ಮೇಡಮ್, ಥ್ಯಾಂಕ್ ಯು. Once again, thank you so much, ma'am. Thank you, sir. ಥ್ಯಾಂಕ್ ಯು.